ವಿಚ್ ಇಸ್ ಯುವರ್ ಮೋಸ್ಟ್ ಎಕ್ಸೈಟಿಂಗ್ ಚಾಪ್ಟರ್? ಫ್ರಮ್ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿಯಿಂದ ಟಿಲ್ ಮುಂದಿನ ನಿಲ್ದಾಣ ವಾಸ್ ವೆರಿ ಎಕ್ಸೈಟೆಡ್. ಯು ಲೈಕ್ So- ಲಿಸ್ನಿಂಗ್ ಟು ಪಾಡ್ಕಾಸ್ಟ್? ಹಾ, ತುಂಬಾ. ವಾಟ್ಸ್ ಯುವರ್ ಡ್ರೀಮ್? ಮೀನಿಗೆ ಈಜ್ಬೇಕು ಅನ್ನೋದಷ್ಟೇ ಆಸೆ. ಪಾಠ ಆದ್ರೇನು, ಸಮುದ್ರ ಆದ್ರೇನು. ಹ್ಯಾವ್ ಯು ಎವರ್ ಗೂಗಲ್ಡ್ ಯೋರ್ ಸೆಲ್ಫ್? ನಾನ್ ಎಕ್ಸ್ಪೆಕ್ಟ್ ಮಾಡಿದಂತ ಬ್ರೇಕ್ ನಂಗೆ ಇನ್ನೂ ಸಿಕ್ಕಿಲ್ಲ. ನಾವು ಆ ಥರ ಯೋಚನೆ ಮಾಡಕ್ ಹೋದ್ರೆ ಸುಮ್ಮನೆ ನಮ್ಮನ್ನ ನಾವು ಕನ್ಫ್ಯೂಸ್ ಮಾಡ್ತಾ ಇರ್ತೀವಿ. ತುಂಬಾ ಕಲ್ಸಿದೆ ಹಂಗಿದ್ರೆ ರಿಯಾಲಿಟಿ ಶೋ ಜೀವನ. ನಾನು ಇಷ್ಟೊತ್ತು ತುಂಬಾ ಒಳ್ಳೆ ಒಂಥರ ಮಾತಾಡಿದೆ ಅಷ್ಟೇ, ಅಷ್ಟು ಒಳ್ಳೆನಲ್ಲ. ಸಿ ಯು ಆರ್ ಪರ್ಫೆಕ್ಟ್. ಸದ್ಯಕ್ಕೆ ಇಷ್ಟ. ಸೊ ಯೂಟ್ಯೂಬ್ನಲ್ಲಿ ಆಂಕರಿಂಗ್ ಮಾಡುವಾಗ ಯಾರೆಲ್ಲ ಫ್ರೆಂಡ್ಸ್ ಇವಾಗ್ಲೂ ಇದ್ದಾರೆ ಅಲ್ಲಿಂದ? ರಾಹುಲ್ ಈಗಲೂ ಫ್ರೆಂಡ್ ಇದ್ದಾರೆ. ಇದಾರೆ, ಎಲ್ಲರೂ ಟಚಲ್ಲಿ ಇದ್ದಾರೆ. ಓಕೆ. ಎಷ್ಟು ಸ್ಯಾಲ್ರಿ ಬರ್ತಾ ಇತ್ತು ಅವಾಗ ಸ್ಟಾರ್ಟಿಂಗ್ ಅಲ್ಲಿ? ಮಂತ್ಲಿ 5,800 rupees ಕೊಡ್ತಾ ಇದ್ರು. ಅಲ್ಲಿ ಯಾರು ಪೇಮೆಂಟ್ಗೋಸ್ಕರ ಮಾಡ್ತಿರ್ಲಿಲ್ಲ. ಎವ್ರಿ ಸಂಡೇ ಒಂದು 100 ಜನ ಬರೋರು ಹೊಸದಾಗಿ ಆ್ಯಂಕರ್ ಆಗಬೇಕಂತ. ಕಾಂಪಿಟೇಷನ್ ಅಷ್ಟಿರೋದು. ಸೊ ನಾವೆಲ್ಲರೂ ಒಂಥರ ಆಪರ್ಚುನಿಟಿಗೋಸ್ಕರ, ಸ್ಲಾಟ್ಗೋಸ್ಕರ ಹಿಂದೆ ಬೀಳ್ತಿದ್ವಿ ಸುಮ್ಮನೆ. ಸೊ ಯೋರ್ ಗೋಲ್ ವಾಸ್ ಮೇನ್ಲಿ ಟು ಮೀಟ್ ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ಆ ಥರ? ಎಕ್ಸಾಕ್ಟ್ಲಿ. ನನಗೆ ಅಲ್ಲಿ ಹೋದ್ರೆ ಪಾಪ್ಯುಲರ್ ಆಗ್ತೀನಿ, ಫೇಮಸ್ ಆಗ್ತೀನಿ. ಫೇಮಸ್ ಆಗೋದ್ರಿಂದ ಆಪರ್ಚುನಿಟೀಸ್ ಬರುತ್ತೆ. ನಂದು ಶೋ ಇದ್ದಿದ್ದು 8:30 to 9:30. ಸೊ ಅದಕ್ಕಿಂತ ಮುಂಚೆ 7:30 to 8:30 ಸ್ಟಾರ್ ಶೋ ಅಂತ ಬರ್ತಾ ಇತ್ತು. ಎಲ್ಲ ಸ್ಟಾರ್ಗಳು, ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಸು, ಹೀರೋಸು ಎಲ್ಲ ಬರ್ತಾಯಿದ್ರು. ಸೊ ಅವ್ರನ್ನ ಮೀಟ್ ಮಾಡೋಕ್ಕೆ ನಾನು ಯಾವಾಗಲೂ 1 ಗಂಟೆ ಮುಂಚೆ ಬಂದು ಕೂತ್ಕೊಂಡು ಅವ್ರ ಜೊತೆ ಎಲ್ಲ ವಿಶ್ ಮಾಡಿ, ಏಯ್ ಸೂಪರ್ ಆಗಿದೆ, ಆ್ಯಕ್ಟಿಂಗ್ ಮಾಡ್ತೀರಾ, ನೆಕ್ಸ್ಟ್ ನೀವೇ ನಮ್ಮ ಫಿಲ್ಮಿಗೆ ಹೀರೋ ಅಂತೆಲ್ಲ ಸುಳ್ಳು ಹೇಳೋವರು. ಈಗಲೂ ಹೇಳ್ತಾರ ಆ ಥರ ಸುಳ್ಳುಗಳು? ಅಂದರೆ ಈಗ ಸುಳ್ಳು ಅಂತ ಹೇಳೋಕ್ಕಾಗಲ್ಲ. ಅಲ್ಲ, ಈಗ ಅಂದರೆ ಎಷ್ಟೋ ಜನಕ್ಕೆ ಇರುತ್ತೆ ತಲೆಯಲ್ಲಿ, ಕಾಸ್ಟ್ ಮಾಡಬೇಕು ಅಥವಾ ಸಿನಿಮಾ ಮಾಡಬೇಕು ಅಂತ ಇರುತ್ತೆ. ಎಲ್ಲವೂ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಇವಾಗ ಜನರಲಿ ನಾವು ವರ್ಷದಲ್ಲಿ ನಾನೇ ಒಂದು 10-20 ಕತೆ ಕೇಳಿದ್ರೆ, ಮೋರ್ ದೆನ್ ದ್ಯಾಟ್ 10-20 ಸಿನಿಮಾ ಮಾಡೋಕ್ಕಾಗಲ್ವಲ್ಲ. ಎಲ್ಲವೂ ಸಿನಿಮಾ ಆಗಬೇಕು ಅನ್ನೋ ಹಂತದಲ್ಲೇ ಇರುತ್ತೆ. ಹೋಗ್ತಾ ಹೋಗ್ತಾ ಅದ್ರಲ್ಲಿ ಒಂದಿಷ್ಟು ಫಿಲ್ಟರ್ ಆಗಿ 1-2 ಸಿನಿಮಾ ಆಗುತ್ತೆ ಅಷ್ಟೇ. ಸೊ ಮುಂಚೆ ಇದ್ದಿದ್ದ ಮೈಂಡ್ ಸೆಟ್ಟಿಗೆ ಯಾವ ಥರ ಮೂವೀಸ್ ಬಂದರೆ ಒಪ್ಕೊಳ್ತಾ ಇದ್ದೆ, ಆ್ಯಂಡ್ ಇವಾಗ ಇರೋ ಮೈಂಡ್ ಸೆಟ್ಟಿಗೆ ಯು ಹ್ಯಾವ್ ಲೈಕ್ ಬೆಟರ್ ಜಡ್ಜ್ಮೆಂಟಾ ಮೂವೀಸ್? ಮುಂಚೆ ಸಿನಿಮಾ ಬೇಕಾಗಿತ್ತು, ಯಾವ್ದು ಸಿಕ್ಕರೂ ಮಾಡ್ತಾ ಇದ್ದೆ. ಇವತ್ತು ಸಿನಿಮಾ ಬೇಕು, ಯಾವ್ದು ಸಿಕ್ಕರೂ ಮಾಡಲ್ಲ ಅಂತಲ್ಲ. ಬಟ್ ಯಾವುದು ವರ್ಕ್ ಆಗಲ್ಲ ಅಂದರೆ ಈ ಸಿನಿಮಾ ನೋಡ್ಸ್ಕೊಳ್ಳೋ ಶಕ್ತಿ ಇಲ್ಲ ಅಂತ ಅನ್ಸುತ್ತಲ್ಲ, ಟೈಮ್ ವೇಸ್ಟ್ ಅನ್ಸುತ್ತೆ. ಬರೀ ದುಡ್ಡುಗೋಸ್ಕರ ಅಂತೂ ಮಾಡಲ್ಲ. ಸಿನಿಮಾದಲ್ಲಿ ಪೊಟೆನ್ಷಿಯಲ್ ಇದೆ, ಡೈರೆಕ್ಟ್ರಿಗೆ ಪೊಟೆನ್ಷಿಯಲ್ ಇದೆ, ಅಥವಾ ಇನ್ವೆಸ್ಟರ್ಸ್ಗೆ ಪೊಟೆನ್ಷಿಯಲ್ ಇದೆ, ಸಿನಿಮಾ ಮುಗಿಸೋ ಶಕ್ತಿ ಇದೆ. ಇದೆಲ್ಲ ಒಂದಿಷ್ಟು ಪ್ರಾಸೆಸ್ಸಲ್ಲಿ ಓಕೆ ಆದರೆ ನೆಕ್ಸ್ಟ್ ಸಿನಿಮಾ ಮಾಡೋಣ ಅಂತ ಆಗುತ್ತೆ. ಸೊ ಜಾಲಿ ಡೇಸ್ ಮಾಡಿದ್ಮೇಲೆ ಯಾಕೆ ರಿಯಾಲಿಟಿ ಶೋ ಮಾಡಿದ್ದು? ಜಾಲಿ ಡೇಸ್ ಆದಮೇಲೆ ಎರಡು ಸಿನಿಮಾ ಮಾಡಿದೆ ಸೋಲೋ ಹೀರೋ ಆಗಿ. ಬಟ್ ಎರಡೂ ವರ್ಕ್ ಆಗಿಲ್ಲ. ಬಟ್ ಇನ್ನೂ ತುಂಬ ಬಿಗಿನಿಂಗ್ ಆಗಿದ್ದರಿಂದ ಯಾವ ಥರದ ಸಿನಿಮಾಗಳು ಏನೂ ಗೊತ್ತಿರಲಿಲ್ಲ. ಹೌ ಟು ಒಂದು ಸಿನಿಮಾನ ಹೆಂಗೆ ಮಾಡ್ಕೋಬೇಕು ಅನ್ನೋ ಒಂದು ಕ್ಲಾರಿಟಿ ಇರಲಿಲ್ಲ. 2 ಕೆಟ್ಟ ಸಿನಿಮಾಯಿಂದ ಆಲ್ಮೋಸ್ಟ್ 3-4 ವರ್ಷ ಟೈಮು ಹೋಯಿತು. ವೆರಿ ಆಲ್ಮೋಸ್ಟ್ ಜಾಲಿ ಡೇಸ್ ಮಾಡುವಾಗ 21-22 ಇಯರ್ಸ್. ನಾನು ಬಂದಿದ್ದು 18 years 19 yearsಗೆ. ದಟ್ ವಾಸ್ ಅರ್ಲಿ ಫಾರ್ ಅ ಹೀರೋ. ಕರೆಕ್ಟ್. ಅಂದರೆ ಬಟ್ ಅವಾಗಿನ್ನೂ ಆ ಮೆಚಾರಿಟಿ ಇರಲಿಲ್ಲ. ಸಿನಿಮಾನೂ ಸಿಗ್ತಾ ಇತ್ತು, ಬಟ್ ನನಗೆ ಯಾವುದಾದ್ರೂ ಸಿನಿಮಾಗಳು ಒಪ್ಕೊಂಡು ಮಾಡ್ತಾ ಇದ್ದೆ. ಇನ್ಫ್ಯಾಕ್ಟ್ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬಂದಿತ್ತು, ಮಾಡೋಕ್ಕಾಗಿರಲಿಲ್ಲ. ನಾನು ಮೊದಲೇ ಸ್ವಲ್ಪ ಪಾಪ್ಯುಲರ್ ಆಗಬೇಕು ಅನ್ನೋದೆಲ್ಲ ಇತ್ತಲ್ಲ. ನಿಮ್ಮ ಶೋಸ್ ಎಲ್ಲ ತುಂಬ ಪಾಪ್ಯುಲರ್ ಆಗ್ತಿತ್ತಲ್ಲ. ಇಟ್ಸ್ ಗುಡ್ ಪ್ಲಾಟ್ಫಾರ್ಮ್ ಅಂತ ಆ ಟೈಮಲ್ಲಿ ನನಗೆ ಅನಿಸಿದೆ. ಆಲ್ಸೋ ಎಲ್ರಿಗೂ ರಿಯಲ್ ಪ್ರವೀಣ ಏನು ಅನ್ನೋದು ಗೊತ್ತಾಯ್ತು ಅದರಲ್ಲಿ. ಸೊ ಆ ಕೋ ಕಂಟೆಸ್ಟೆಂಟ್ಸ್ ಕೂಡ ನಿಮ್ದು ಗ್ರೂಪ್ ಸಕ್ಕದಾಗಿತ್ತಲ್ಲ. ಎಕ್ಸಾಕ್ಟ್ಲಿ. ನನಗೆ ಇನ್ಫ್ಯಾಕ್ಟ್ ನಾನು 2-3 ಸಿನಿಮಾ ಮಾಡಿದ್ರು, ಅಷ್ಟು ಪಾಪ್ಯುಲಾರಿಟಿ ಇರಲಿಲ್ಲ. ಆ ಶೋ ಆದಮೇಲೆ ಗೊತ್ತಲ್ಲ, ರೋಡಲ್ಲೆಲ್ಲ ಹೋಗ್ತಾ ಇದ್ರೆ ಜನ ಸೇರ್ಕೊಳ್ಳೋರು. ಯಾವುದಾದ್ರು ಪ್ರೀಮಿಯರ್ಗೆ ಹೋದರೆ ದೊಡ್ಡ ಸ್ಟಾರ್ ಬಿಟ್ಟು ಏನೋ ಶೋಗೆ ಹೋಗೋದು ಹೋಗ್ಬಿಟ್ಟಿದ್ದೀರಾ ಕಾಡಿಗೆ. ಪ್ರತಿ ಸಲ ನಾವು ಮೀಟ್ ಮಾಡಿದಾಗೆಲ್ಲ ನಮ್ಮನ್ನು ಕಾಡಿಗೆ ಕರ್ಕೊಂಡು ಹೋಗ್ತಿರಲ್ಲ. ಎವ್ರಿ ಟೈಮ್ ಆ ಡಿಸ್ಕಷನ್ ಬಂದ್ರೆ ಸ್ಟ್ರಾಂಗೆಸ್ಟ್ ಮೆಮರಿ ಐ ಥಿಂಕ್. ಅಂಡ್ ನಾವೆಲ್ಲ ತುಂಬಾ ಸೇರಿದ ದಿನಗಳಿದೆ. ಅಂಡ್ ಡೆಫಿನೆಟ್ಲಿ ವಿ ಮಿಸ್ ಅಮೃತ್ ಅಲ್ಲ. ಲೈಕ್ ದಟ್ ವಾಸ್ ಅ ಶಾಕಿಂಗ್ ನ್ಯೂಸ್. ಎಕ್ಸಾಕ್ಟ್ಲಿ. ಅಂದರೆ ನಾವೆಷ್ಟು 2 ತಿಂಗಳನ್ನ ಈ ಥರ ಕಳೆದು ಬಿಡ್ತೀವಿ ಚಿಟಿಕೆ ಹೊಡೆಯೋಷ್ಟರಲ್ಲಿ. ಬಟ್ ಅಲ್ಲಿದ್ದಿದ್ದು ಬರೀ 60 ಡೇಸು. ನಾವು 10 ವರ್ಷ ಬಿಟ್ಟು ಮೀಟ್ ಮಾಡಿದ್ರು ಮಾತಾಡೋಕೆ ಅಷ್ಟು ಮೆಮರಿ ಇದೆ. ಐ ಥಿಂಕ್ ವಿ ಲಿವ್ಡ್. ಅಂದರೆ ಆ ಕಾಡು ಒಂದೊಂದು ಕ್ಷಣನೂ ಬದುಕಿದೀವಿ ಅನ್ಸುತ್ತೆ. ಅಮೃತ್ ಆಫ್ ಕೋರ್ಸ್ ಸ್ವೀಟ್ ಹಾರ್ಟ್. ಅಮೃತ್ ವಾಸ್ ಅ ಸ್ವೀಟ್ ಹಾರ್ಟ್.
ಅವನು ಯಾವಾಗ್ಲೂ ನನ್ನ ಜೊತೆ ಟಚಲ್ಲಿ ಇರ್ತಾ ಇದ್ದ. ಲೈಕ್ ಇಂಡಸ್ಟ್ರಿಯಿಂದ ಬಿಟ್ಟು ಹಿ ಜಾಯಿಂಡ್ IT. ಯಾವ ದೇಶದಲ್ಲಿದ್ರು ಯೂಸ್ ಟು ರೀಚ್ ಔಟ್, ಕಾಲ್ ಮಾಡಿ. ನಾನು ಅಮೇರಿಕಲ್ಲಿದ್ದಾಗಲೂ ಕೆಲವು ಸಲ ಕಾಲ್ ಮಾಡೋನು. ಆ್ಯಂಡ್ ಹಿ ವಾಸ್ ಸೋ ಒಬ್ಸೆಸ್ಡ್ ವಿತ್ ಹಿಸ್ ಡಾಟರ್. ಎಷ್ಟು ಇಷ್ಟಪಡೋನು. ಆ್ಯಂಡ್ ರಿಯಲಿ ಹ್ಮ್ ಅಷ್ಟು ಚಿಕ್ಕ ಏಜಲ್ಲೇ ಲೈಕ್ ನಮ್ಮ ಗ್ರೂಪಲ್ಲಿ ಒಂದು ವ್ಯಕ್ತಿ ಆಲ್ರೆಡಿ ಮೈನಸ್ ಆಗಿದ್ದಾನೆ ಅಂತ ಗೊತ್ತಾದ್ರೆ ಲೈಕ್ ಇಟ್ಸ್ ಸಚ್ ಅ ಹಾರ್ಟ್ ಬ್ರೇಕಿಂಗ್ ಥಿಂಗ್. ಸ್ಪೆಷಲಿ ಅಮೃತ್ ಅಲ್ಲ, ಇಸ್ ಸಚ್ ಅ ಸ್ವೀಟ್ ಆರ್ಟ್. ಎಲ್ಲರ ಜೊತೆ ಟಚ್ ಅಲ್ಲಿ ಇರ್ತಿದ್ದ. ಸೊ ವಾಟ್ ಮೆಮರೀಸ್ ಯು ಹ್ಯಾವ್ ವಿತ್ ಅಮೃತ್ ಕಾಡಲ್ಲಿ? ಆ, ಕಾಡಲ್ಲಿ ತುಂಬಾ ಇದೆ. Raw ಕಾಡಲ್ಲಿ memories. ನಾನು, ಅಮೃತ್ ಮತ್ತೆ ಆ, ಅರುಗೌಡ, ನಾವು ಒಂಥರ ವಿ ಆರ್ ಪಾರ್ಟ್ನರ್ಸ್ ಇನ್ ಕ್ರೈಮ್. Okay. ಕೆಟ್ಟ ಕೆಲಸ ಮಾಡೋದ್ರಲ್ಲಿ ನಾನು ಯಾವ ಅವರು ತರ ಕೆಟ್ಟ ಕೆಲಸ? ಎಲ್ಲಾ ತರ ಕೆಟ್ಟ ಕೆಲಸ. ಹೇಳು ಪರವಾಗಿಲ್ಲ. ಅಂದ್ರೆ ತುಂಬಾ ಬೇಸಿಕ್ ಆಗಿ ಹೇಳೋದಂದ್ರೆ, ಅಲ್ಲಿ ನಾವು ಟಾಸ್ಕ್ ಅಲ್ಲೆಲ್ಲ ಗೆದ್ರೆ ಒಂದಿಷ್ಟು ತೆಂಗಿನಕಾಯಿಗಳೆಲ್ಲ ಅಲ್ಲೆಲ್ಲ ಬಿದ್ದಿರೋದು, ಅದನ್ನೆಲ್ಲ ಒಟ್ಟು ಮಾಡಿ ಬ್ಯಾಗಿ ಹಾಕೊಂಡು ಟಾಯ್ಲೆಟ್ಗೆ ಹೋಗ್ತೀವಿ ಅಂತ. ಅಲ್ಲೇ ಓಪನ್ ಸ್ಪೇಸ್ ಅಲ್ಲಿ ಓಪನ್ ಹೋಗ್ಬೇಕಿತ್ತಲ್ಲ, ಸ್ಪೇಸ್ ನದಿಲೇ ಎಲ್ಲ. ನದಿಲೇ ಅಲ್ಲ, ಹ್ಮ್. ನದಿ ದಾಟಿದ್ರೆ ಊರೊಳಗಡೆ ಹೋಗಿ ಅವ್ರಿಗೆ ಕಾಯಿ ಎಲ್ಲ ಕೊಟ್ಟು ಊಟ ಎಲ್ಲ ಮಾಡ್ಕೊಂಡ್ ಬರ್ತಾ ಇದ್ವಿ. ಅವ್ನ್ ರೋಹನ್ ಇರ್ತಿರ್ಲಿಲ್ವಾ ನಿಮ್ ಗ್ರೂಪ್ ಅಲ್ಲಿ? ಅವ್ರದ್ದು ಸಪರೇಟ್ ಟೀಮ್. ರೋಹನ್ ಒಂಥರ ನೋಡ್ತಾ ಇದ್ರೆ ಮೆಮರೀಸ್ ಟು ರೀಕಾಲ್. ರೋಹನ್ ಹಿಂಗೆ ಅಂದ್ರೆ, ನಾವೆಲ್ಲ ಅಂದ್ರೆ ಟೆಕ್ನಿಷಿಯನ್ಸ್ ಎಲ್ಲ ಒಂದಿಷ್ಟು ಚಿತ್ರಾನ್ನ ಅದು ತಿನ್ಕೊಂಡಿದ್ದು ಹೋಗ್ತಾ ಇದ್ರಲ್ಲ, ಎಲ್ಲ ತಿಂದ್ಬಿಟ್ಟು ಈ ಕಡಲೆ ಬೀಜ ಎಲ್ಲ, ಕೆಲವ್ರಿಗೆ ಕಡಲೆ ಬೀಜ ಇಷ್ಟ ಅಲ್ಲ, ಚಿತ್ರಾನ್ನ ತಿಂದ ಕಡಲೆ ಬೀಜ ಬಿಸಾಕ್ಬಿಟ್ಟು ಹೋಗಿರೋರು. ನಾವ್ ಹಿಂಗೆ ಕುತ್ಕೊಂಡಿದ್ರೆ ರೋಹನ್ ನಿಧಾನಕ್ಕೆ ಹಾಕ್ಬಿಟ್ಟು ಕಡ್ಲೆ ಬೀಜನ. ಓ ಮೈ ಗಾಡ್. ತಿಂದು ಬಿಸಾಕೋದು. ನಮ್ಗೆ ಊಟ ಇರ್ತಿರ್ಲಿಲ್ವಲ್ಲ. ಈಸ್ ಸೋ ಫನಿ. ಹೀಸ್ ಹ್ಯೂಜ್ ಆಕ್ಚುಲಿ. Yeah, yeah. ಆ ರೆಡಿ ಇದ್ದಾನೆ, ಮಾಡೋ ಕೆಲಸ ಪೂರ್ತಿ ಚಿಕ್ಕ ಚಿಕ್ಕ ಮಕ್ಕಳ ತರ ಕಡಲೆ ಬೀಜ ತಿನ್ನೋದು That's funny. ಈ ತರ ಎಲ್ಲ. ಸೊ ನಿಮ್ಗೆ ಅಷ್ಟು ಊಟದ ಕ್ರೇವಿಂಗ್ಸ್ ಅಲ್ಲ ಅವಾಗ? ಏನೋ ಗಂಜಿ, ಎಳ್ನೀರು ಇಂಥದ್ದೇ. ಅಂದ್ರೆ ಒಂದ್ 2 days ಊಟ ಮಾಡ್ಲಿಲ್ಲ ಅಂದ್ರೆ ನೋಡ human ಆ become ಒಂದು ಕಡಲೆ ಬೀಜ ವ್ಯಾಲ್ಯೂ. ಕಡಲೆ ಬೀಜದ ವ್ಯಾಲ್ಯೂ ಅದ. ಎಕ್ಸಾಕ್ಟ್ಲಿ. ತುಂಬಾ ಕಲ್ಸಿದೆ ಹಂಗಿದ್ರೆ ರಿಯಾಲಿಟಿ ಶೋ ಜೀವನ. ನ್ಯಾಚುರಲಿ ಅಂದ್ರೆ ರಿಯಾಲಿಟಿ ಶೋ ಜೀವನ ಕಲಿಸ್ತು ಅಂದ್ರೆ ತುಂಬಾ ದೊಡ್ಡ ಮಾತಾಗತ್ತೆ. 60 days ಏನ್ ಕಲಿಯಕ್ ಸಾಧ್ಯ? ಒಂದಿಷ್ಟು ಬೇಸಿಕ್ ಥಿಂಗ್ಸ್ ಅಂದ್ರೆ ನಮಗೆ ಇವಾಗ ಜನರಲಿ ಒಂದು ಸಣ್ಣ ಎಕ್ಸಾಂಪಲ್ ಕೊಡೋದಾದ್ರೆ, ನನ್ನ ಅಣ್ಣನ ಮಗಳು ಈಗ ಹಾಸ್ಟೆಲಿಗೆ ಸೇರಿಸಿದ್ದಾರೆ. ಅವಳು ಹೆಂಗೆ ಅಂದ್ರೆ ಒಂಥರ ಬಿಂದಾಸ್. ಅಲ್ಲಿಗೆ ಹೋದ್ಮೇಲೆ ಒಂದೇ ವಾರದಲ್ಲಿ ಫುಲ್ ಚೇಂಜ್. ಅಂದ್ರೆ ನಿಮ್ಮ ರೊಟೀನಿಂದ ಹೊರಗೆ ಬಂದಾಗ ನಿಮ್ಮ ರೊಟೀನ್ ಬೆಲೆ ಗೊತ್ತಾಗುತ್ತೆ. ಕರೆಕ್ಟ್. ಬೆಳಗ್ಗೆಯಿಂದ ಸಂಜೆವರೆಗೂ ನಮಗೆ ಏನೋ ಒಂದು ಯಾರೋ ಒಬ್ರು ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಅದಿಲ್ದೇನೆ ನೀವು ಕಾಡಲ್ಲಿದ್ದಾಗ ನಿಮ್ಗೆ ಗೊತ್ತಾಗತ್ತಾ ನಾವ್ ಎಲ್ಲಿದ್ವಿ ಇಷ್ಟು ದಿವಸ ಅಂತ. ಆ ಥರದ್ದು ಬಟ್ ಆಲ್ಸೋ ನಿಮ್ದೇ ಅದು ಡಿಸಿಷನ್ ಕೂಡ. ನಾನು ಈ ಶೋಗೆ ಹೋಗ್ಬೇಕು, ನಾನು ಅಲ್ಲಿ ಏನೇ ಚಾಲೆಂಜಸ್ ಬಂದ್ರು ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇಂದಾನೇ ಹೋಗಿರ್ತೀವಲ್ವಾ. ಸೊ ಐ ಥಿಂಕ್ ಟಾಲರೇಷನ್ನು ಎಲ್ಲ ಕಲಿತಾ ಇರ್ತೀವಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಇದ್ಕೊಂಡು. ಬಟ್ ನಾನು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದ್ದು ಶೋನಲ್ಲೇ. ಅದಾದ್ಮೇಲೆ ಸೀರಿಯಲ್ ಎಲ್ಲ ಮಾಡಿದಾಗ ಇಟ್ ವಾಸ್ ಅ ಜರ್ನಿ. ಬಟ್ ಯಾ, ಅಮೇಝಿಂಗ್ ಚಾಪ್ಟರ್ಸ್ ಅಂತಾನೆ ಹೇಳ್ಬೋದು. ಸೊ ರಾಧಾ ಕಲ್ಯಾಣ ವಾಸ್ 3.5 years ಮಾಡಿದ್ದ. ಆಲ್ಮೋಸ್ಟ್ 4.5 years ಓವರ್ ಆಲ್ ಪೀರಿಯಡು. 1500 ಎಪಿಸೋಡು. ನಾನು 3.5 years. 1 ವರ್ಷ ಚಂದನ್ ಮಾಡ್ದೆ. ಬಿಗಿನಿಂಗ್ ಶುರು ಮಾಡಿದ್ದು ಚಂದನ್. ಓಕೆ ನಾನು 3.5 ವರ್ಷ. ಓಕೆ. ಸೊ ಅದ್ರ ಜರ್ನಿ ಹೇಗಿತ್ತು? ಅಲ್ಲಿಂದ ಪರಿಚಯರವ್ರು ಇನ್ನೂ ಇದ್ದಾರಾ? ಲೈಕ್ ಎಲ್ಲ ಇದ್ದಾರೆ, ಎಲ್ಲ ಟಚಲ್ಲಿ ಇದ್ದಾರೆ. ಹೆಂಗ್ ಟಚಲ್ಲಿ ಇರ್ತೀವಿ ಅಂದ್ರೆ, ಫೋನ್ ಮಾಡೋದು, ಮೆಸೇಜ್ ಮಾಡೋದು ಎಲ್ಲ ಈಗ ಕಮ್ಮಿ ಆಗಿರುತ್ತೆ. ಅದು ಯಾವುದಾದ್ರೂ ಮೆಮೊರಿ ಫೋಟೋಸ್ ಇದ್ರೆ ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡೋದು, ಒಬ್ರನ್ನೊಬ್ರು ಏನಾದರೂ ಯಾವುದಾದ್ರೂ ಟ್ಯಾಗ್ ಮಾಡಿದಾಗ ಅವ್ರಿಗೆ ರಿಯಾಕ್ಟ್ ಮಾಡೋದು, ಆ ಥರ ಇರುತ್ತೆ. ಇನ್ಫ್ಯಾಕ್ಟ್ ನೀನು US ಇದ್ದೆ, ನಾವು ಇಲ್ಲಿ ಇದ್ದೀವಿ. ಇಲ್ಲಿರೋ ಫ್ರೆಂಡ್ಸಿಗೂ ಅಷ್ಟೇ ಟಚಲ್ಲಿ ಇದ್ದೀವಿ ಅನ್ಸುತ್ತೆ. ಕರೆಕ್ಟ್. ಈಗ ಎಲ್ರೂ ಅವ್ರವ್ರದೇ ಲೈಫಲ್ಲಿ ಅವ್ರವ್ರದೇ ಗೋಲ್ಸ್. ಅಂದ್ರೆ ಅವ್ರದ್ದು ಹೊಸ ಪ್ರಾಜೆಕ್ಟ್ಗಳು ಶುರು ಆಗುತ್ತೆ, ಹೊಸ ಟೀಮ್ ಬರುತ್ತೆ, ಅವ್ರಲ್ಲಿ ಬ್ಯುಸಿ ಆಗ್ತಾರೆ. ಕರೆಕ್ಟ್. ನ್ಯಾಚುರಲಿ ಅದೇ ಪ್ರಯಾರಿಟೀಸ್ ಚೇಂಜ್ ಆಗ್ತಾ ಹೋಗುತ್ತೆ. ಕರೆಕ್ಟ್. ಸೊ ಎಲ್ಲವೂ ಒಂದೊಂದು ಚಾಪ್ಟರ್ ಆಗ್ತಾ ಹೋಗುತ್ತೆ. ಚಾಪ್ಟರ್ಸ್, ಕರೆಕ್ಟ್, ಸೊ ಎಕ್ಸಾಕ್ಟ್ಲಿ. ವಿಚ್ ಇಸ್ ಯುವರ್ ಮೋಸ್ಟ್ ಎಕ್ಸೈಟಿಂಗ್ ಚಾಪ್ಟರ್ ಥ್ರೂ ಔಟ್ ಇಲ್ಲಿ ತನಕ? ಫ್ರಮ್ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿಯಿಂದ ಟಿಲ್ ಮುಂದಿನ ನಿಲ್ದಾಣ ವಾಸ್ ವೆರಿ ಎಕ್ಸೈಟೆಡ್. ಯಾಕೆ ಅಂದರೆ ಅದು ವಾಪಸ್
ಕಮ್ ಬ್ಯಾಕ್ ಥರ ಸಿನಿಮಾಗೆ ಸೀರಿಯಲ್ ಎಲ್ಲ ಮಾಡಿ ವಾಪಸ್ ಕಮ್ ಬ್ಯಾಕ್ ಆಗಿರೋ ಪೀರಿಯಡು ತುಂಬ ಪ್ರೊಫೆಷನಲಿ ಹೆಸರು ಕೊಡ್ತು, ತುಂಬ ಪಾಪ್ಯುಲಾರಿಟಿ ಕೊಡ್ತು, ಹೆಚ್ಚಿನ ಆಪರ್ಚುನಿಟೀಸ್ ಕೊಡ್ತು. ಆಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಕರೆಕ್ಟ್. ಪ್ರಾಜೆಕ್ಟಲ್ಲಿ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು, ಒಳ್ಳೊಳ್ಳೆ ಡೈರೆಕ್ಟರ್ಸು, ಒಳ್ಳೊಳ್ಳೆ ಕತೆ, ಒಳ್ಳೊಳ್ಳೆ ಪ್ರೊಡಕ್ಷನ್ ಹೌಸ್ ಎಲ್ಲ ಸಿಕ್ತು. ಆಫ್ಟರ್ ಪ್ಯಾಂಡಮಿಕ್ ಒಳ್ಳೆ ಪ್ರಾಜೆಕ್ಟ್. ಇನ್ಫ್ಯಾಕ್ಟ್ PRK ಪ್ರೊಡಕ್ಷನ್ ಮಾಡಿದೆ, O2 O2 ಅಂತ. ಇನ್ನೊಂದು ಮಲ್ಟಿ ಕಾಸ್ಟಿಂಗ್ ಒಂದು ಹೊಂದಿಸಿ ಬರೀರಿ ಅಂತ ಮಾಡಿದೆ. ಆಕ್ಚುಲಿ PRK ಪ್ರೊಡಕ್ಷನ್ O2 ಮಾಡಕ್ ಮುಂಚೆ ನಾವೆಲ್ಲ ನಮ್ಮ ಫ್ಯಾಮಿಲಿ ಸಿಕ್ಕಿದಾಗ ಅವಾಗಲೇ ನನಗೆ ಸಿಕ್ಕಿದ್ರಾ? ಸೈಂಟಿಸ್ಟ್ ರೋಲು ಡಾಕ್ಟರ್ ರೋಲು ಏನೋ ಮಾಡಬೇಕು Exactly. ಅಂತ, ಬಿಕಾಸ್ ಮೈ ಹಸ್ಬೆಂಡ್ ಇಸ್ ಅ ಸೈಂಟಿಸ್ಟ್. ನೀವು ಡಿಸ್ಕಸ್ Exactly ಅಲ್ಲ? ಮಾಡ್ತಾ ಇದ್ರಿ Exactly, ಚರಣ್ correct, ಜೊತೆ. correct, correct, correct. ಹೌ ವಾಸ್ ಯೋರ್ ಎಕ್ಸ್ಪೀರಿಯನ್ಸ್ ಇದು PRK ಪ್ರೊಡಕ್ಷನ್? ತುಂಬ ಅಪ್ಪು ಸರ್. ಇಟ್ಸ್ ವೆರಿ ಪ್ರೊಫೆಷನಲ್ ಟೀಮ್, ನೋ ಡೌಟ್. ನನಗೆ PRK ಅಂದರೆ ನೆನ್ಪು ಬರೋದು ಅಪ್ಪು ಸರು ಆ್ಯಂಡ್ ಫ್ಯಾಮಿಲಿ, ಅಶ್ವಿನಿ ಮ್ಯಾಮ್. ಸಿನಿಮಾ ಹಾರ್ಡ್ಲಿ ಒಂದು 35-40 ಡೇಸಲ್ಲಿ ಶೂಟ್ ಮುಗಿಸಿರ್ತೀವಿ. ನಂದೊಂದು 15-20 ಡೇಸಲ್ಲಿ ಮುಗ್ದಿರುತ್ತೆ. ತುಂಬ ಇಟ್ ವಾಸ್ ಗುಡ್. ಒಳ್ಳೆ ಡೈರೆಕ್ಟ್ರು ಆಶಿಕಾ ರಂಗನಾಥ್, ರಾಘವ್ ನಾಯಕ್, ಪ್ರಶಾಂತ್ ರಾಜ್ ಎಲ್ಲ ಚೆನ್ನಾಗಿತ್ತು. ಬಟ್ PRK ಅಂದರೆ ಪುನೀತ್ ಸರ್ ಫ್ಯಾಮಿಲಿ ಜೊತೆ ಒಡನಾಟ ತುಂಬ ಜಾಸ್ತಿ ಆಯಿತು. ದಟ್ ವಾಸ್ ದ ಸ್ಟ್ರಾಂಗೆಸ್ಟ್ ಮೆಮರಿ ಮೇ ಬಿ. ರೈಟ್. ಸೊ ಇನ್ಫ್ಯಾಕ್ಟ್ ವಿ ಆಲ್ ಆರ್ ಪ್ರಿವಿಲೇಜ್ಡ್ ಅಲ್ವಾ ಅಪ್ಪು ಸರ್ ಜೊತೆ ಲೈಕ್ ಕೆಲಸ ಮಾಡಿದ್ದು, ಒಡನಾಟಗಳು. ಒಡನಾಟ and, ಇಟ್ಕೊಂಡಿದ್ದು. ಎಕ್ಸಾಕ್ಟ್ಲಿ. ನಾನು ಪವರ್ ಸಿನಿಮಾನಲ್ಲಿ ಹ್ಮ್. ವಿವರ್ ಇನ್ ಬಾರ್ಸಿಲೋನಾ ಟೀಮ್ ಎಲ್ಲ. ಸೊ ಅಲ್ಲಿನ ನೆನಪುಗಳು, ಐ ವಾಸ್ ಹಾರ್ಟ್ ಬ್ರೋಕನ್. ಇಡೀ ಹ್ಮ್. ಕರ್ನಾಟಕ, ಇಡೀ ಪ್ರಪಂಚನೇ ಕುಡಂಟ್ ಟೇಕ್ ದಟ್ ಹ್ಮ್. ನ್ಯೂಸ್. ಅಂದರೆ ನೋ ಡೌಟ್ ಇವಾಗ ಅಪ್ಪು ಸರ್ ಬಗ್ಗೆ ಹೇಳಕ್ ಹೋದ್ರೆ ಒಂದು ಎಪಿಸೋಡ್ ಆಗುತ್ತೆ. ಆ್ಯಂಡ್ ಅವ್ರದ್ದು ಸ್ಪೆಷಾಲಿಟಿನೇ ಅದು. ಒಂದು 10 ನಿಮಿಷ ಇದ್ದರೆ 10 ವರ್ಷಕ್ಕಾಗೋಷ್ಟು ಇಂಪ್ಯಾಕ್ಟ್ ಮಾಡಿರ್ತಾರೆ. ಸೊ ಶೂಟಿಂಗ್ ಟೈಮಲ್ಲೆಲ್ಲ ಬರ್ತಾ ಇದ್ರ? ಅಂದರೆ ಶೂಟಿಂಗಿಗೆ ಬಂದಿಲ್ಲ, ಶೂಟಿಂಗಲ್ಲಿ ಫೋನ್ ಮಾಡಿ ವಿಚಾರಿಸ್ತಾ ಇದ್ರು. ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಏನಂದರೆ, ಫಸ್ಟ್ ಡೇ ನಾನು ಮೇಕಪ್ ಆಗ್ತಿರ್ಬೇಕಾದ್ರೆ ಅಪ್ಪು ಸರ್ ಫೋನ್ ಮಾಡಿ, ಅಂದರೆ ಒಬ್ಬರು ಮೇಕಪ್ ಮನೆಗೆ ಫೋನ್ ಮಾಡಿ ಯಾರ್ದು ಮೇಕಪ್ ಆಗ್ತಾಯಿದೆ ಏನು, ಹಾಂ ಬಸ್ ಅಂತ ಇವ್ರು ಮಾತಾಡ್ತಾಯಿದ್ರು. ನಾನು ಯಾರು ಅಂದರೆ ಅಪ್ಪು ಸರ್. ಅಪ್ಪು ಸರ್ ಬೀಯಿಂಗ್ ಎ ಸೂಪರ್ ಸ್ಟಾರ್ ಫೋನ್ ಮಾಡ್ಬಿಟ್ಟು ಮೇಕಪ್ ಆಯ್ತಾ ಅಂತ ಕೇಳ್ತಾರೆ. ಈಸ್ ಬ್ಲಫಿಂಗ್ ಅಂತ ಅಂದ್ಕೊಂಡೆ. ದೆನ್ ಅವರಲ್ಲಿರೋ ಗ್ಯಾಲರೀಸ್ ಎಲ್ಲ ನೋಡಿದಾಗ ಗೊತ್ತಾಯಿತು ಈಸ್ ವೆರಿ ಕ್ಲೋಸ್ ಟು ಅಪ್ಪು ಸರ್. ಆ್ಯಂಡ್ ಅಪ್ಪು ಸರ್ ಫೋನ್ ಮಾಡಿ ಮೇಕಪ್ ಆಯ್ತಾ ಅಂತ ಕೇಳೋಷ್ಟು ಒಂದು ಪ್ರೊಡಕ್ಷನ್ ಹೌಸಲ್ಲಿ ಅವರಷ್ಟು ಇನ್ವಾಲ್ವ್ಮೆಂಟ್ ಇತ್ತು. ಆಮೇಲೆ ಇನ್ಫ್ಯಾಕ್ಟ್ ಫುಟೇಜಸ್ ನೋಡಿ ಚೆನ್ನಾಗಿ ಗೊತ್ತಿದೆ ಅಂದರೆ ಸ್ಪೆಷಲಾಗಿ ಬಿರಿಯಾನಿ ತರಿಸ್ಕೊಡೋದು, ಈ ಥರ ಎಲ್ಲ ಮಾಡಿದ್ದಾರೆ. ಈ ಥರದ್ದು ತುಂಬ ಚಿಕ್ಕ ಚಿಕ್ಕ ಇವೆಂಟು ತುಂಬ ದೊಡ್ಡ ಇಂಪ್ಯಾಕ್ಟ್. ಬಿರಿಯಾನಿ ತರಿಸ್ಕೊಡೋದು, ಆಮೇಲೆ ಮನೆಗೆ ಕರೆಸ್ಬಿಟ್ಟು ಮನೇಲಿ ಅವ್ರ ಮನೇಲೆ ಮುಹೂರ್ತ ಆಗಿದ್ದು ಪರ್ಸನಲ್ ಕೂರಿಸ್ಕೊಂಡು ಇದು ಸಮೋಸ, ಈ ಚಟ್ನಿ ಹಾಕೊಳ್ಳಿ, ಈ ಸಾಸ್ ಹಾಕೊಳ್ಳಿ, ಈ ಥರ ಚಿಕ್ಕ ಚಿಕ್ಕ ವಿಷಯಗಳು. ಹಾಂ, ಸಖತ್ ಇಂಪ್ಯಾಕ್ಟ್. ಡೆಫಿನೆಟ್ಲಿ. ಯಾ. ಸೊ O2 ಸಿನಿಮಾ ಮೋಸ್ಟ್ಲಿ OTT-ನಲ್ಲೇ ಇಲ್ಲ ಜಾಸ್ತಿ ಥಿಯೇಟ್ರಿಕಲ್ ಇದಾಗ್ತದೆ? ರಿಲೀಸು. ಅಂದರೆ OTT-ಲಿ ಮೇ ಬಿ ಜಾಸ್ತಿ ಹೆಸರು ಮಾಡ್ತಾರೆ, ಅಂದರೆ ತುಂಬ ಪಾಪ್ಯುಲರ್ ಆಯಿತು. ಥಿಯೇಟ್ರಿಕಲಲ್ಲಿ ಬೋತ್ ಸೈಡ್ ಒಳ್ಳೆ ಹೆಸರು ಆಗಿದೆ. ಅದಾದಮೇಲೆ ಜಿಗರ್ ಅಂತ ಒಂದು ಫಿಲ್ಮ್ ಮಾಡಿದೆ. ಅದು O2 ಆದ್ಮೇಲೆ ಜಿಗರ್ O2 ಮಾಡಿದ್ದಲ್ಲ? ಆದಮೇಲೆ ಜಿಗರ್. ಮಾಸ್ ಮಾಸ್ ಸಿನಿಮಾ ಮಾಸ್ ಸಕ್ಕದಾಗಿತ್ತು. ನಿನ್ನ ಹಾ. ಫೋಟೋ ಶೂಟ್ಸ್ ಎಲ್ಲ ನೋಡ್ತಾ ಇರ್ತಿದ್ನಲ್ಲ, ಲೈಕ್ ಮಾಸ್ ಲುಕ್ ಸೂಟ್ಸ್ ಯು, ಎಕ್ಸಾಕ್ಟ್ಲಿ. ಬಿಕಾಸ್ ಚಾಕ್ಲೇಟ್ ಬಾಯ್ ತರ ಇದ್ರು ಯು ಗಿವ್ ದಟ್ 100% ಪರ್ಫಾರ್ಮೆನ್ಸ್ ಯಾವುದೇ ಪಾತ್ರದಲ್ಲೂ. ನನಗೆ ತುಂಬ ಒಳ್ಳೆ ಹೆಸರು ಬಂತು ಆ ಸಿನಿಮಾಯಿಂದ. ಸಿನಿಮಾ ತುಂಬ ಚೆನ್ನಾಗಿ ಮಾಡಿದರು. ವಸಂತ್ ಸರ್ ಅಂತ ಪ್ರೊಡ್ಯೂಸರು, ತುಂಬ ಚೆನ್ನಾಗಿ ಇನ್ವೆಸ್ಟ್ ಮಾಡಿ ಇಡೀ ಸಿನಿಮಾನ ಕುಂದಾಪುರದಲ್ಲೆಲ್ಲ ಶೂಟ್ ಮಾಡಿದ್ವಿ. ತುಂಬ ಚೆನ್ನಾಗಿ, ಅಂದರೆ ಇನ್ಫ್ಯಾಕ್ಟ್ ನೋಡಿದವ್ರಿಗೆಲ್ಲ ತುಂಬ ಇಷ್ಟ ಆಯ್ತು ಸಿನಿಮಾ. ಈಗಲೂ ಯೂಟ್ಯೂಬಲ್ಲೆಲ್ಲ ಇದೆ, ಅಲ್ಲೂ ತುಂಬ ಒಳ್ಳೆ ಅಪ್ರಿಸಿಯೇಷನ್ ಇದೆ. ಬಟ್ ಕ್ಲೈಮ್ಯಾಕ್ಸು ವೆರಿ ಎಕ್ಸ್ಪೆರಿಮೆಂಟಲ್ ಕ್ಲೈಮ್ಯಾಕ್ಸ್. ಅಂದರೆ ತುಂಬ ಹೀರೋನ ತುಂಬ ಕಮರ್ಷಿಯಲ್ ಆಗಿ ತೋರಿಸಿ, ಇನ್ನು ನೋಡಲಿಲ್ಲ ಅಂದವ್ರಿಗೆ ಆ ಸರ್ಪ್ರೈಸ್ ಹೊರಟೋಗುತ್ತೆ. ಲೆಟ್ ದೆನ್ ವಾಚ್. ಕ್ಯಾನ್ ಯು ಸಿಂಗ್? ಯಾಕೆ ಅಷ್ಟು ಸಲ ಕ್ಯಾರಿಯೋಕೆ ನೈಟ್ಸ್ ಅಲ್ಲೆಲ್ಲ ಹಾಡಿ ಹಾಡಿ ಅಲ್ಲಿ ನಾಯ್ಸ್ ಇರುತ್ತೆ, ಕೈಯಲ್ಲಿ ಮೈಕ್ ಇರುತ್ತೆ, ಜೊತೆಲಿ ಇಬ್ಬರು ಮೂರು ಜನ ಇರ್ತಾರೆ, ಗ್ಯಾಪಲ್ಲಿ ದಾಟ್ಸ್ಬಿಡ್ಬೋದು. ನೀಟಾಗಿ ಕವರ್ ಆಗುತ್ತೆ. ನಾನು ಎಷ್ಟು ಕೆಟ್ಟದಾಗ ಆಡ್ತೀನಿ ಅಂತ ಗೊತ್ತಾಗುತ್ತೆ. ನನ್ನ ಜೊತೆ ಹಾಡು ಒಟ್ಟಿಗೆ. ನಿನ್ನ ಜೊತೆ ಆಡ್ತೀನಿ. ಹಾಡು ಸ್ಟಾರ್ಟ್. Start. ಇನ್ನೂನು ಬೇಕಾಗಿದೆ, ಒಲವು ಇನ್ನೂನು ಬೇಕಾಗಿದೆ, ಸೋಕಿ ನಿನ್ನ ಮೌನ
ಐ ಆಮ್ ಆಲ್ಸೋ ಬ್ಯಾಡ್ ಸಿಂಗರ್ ಬಟ್ ಇಬ್ರು ಬೇರೆ ಶ್ರುತಿಲಿ ಇದೀವಿ ಅನ್ಸುತ್ತೆ, ಅದಕ್ಕೆ ಹೌದು. ಮ್ಯಾಚ್ ಆಗ್ತಿಲ್ಲ. but nice song, amazing song, and I love the way you look in that movie, entire movie li, ಹ್ಮ್ the way you have presented yourself in outfits ಆಗಿರ್ಲಿ, the way you acted on subtle acting. ಆ ಸಾಂಗ್ ಎಲ್ಲಿ ಶೂಟ್ ಮಾಡಿದ್ದು? ಸಕಲೇಶ್ಪುರ, ಬೆಂಗಳೂರು, ಕೋಲಾರ, ಒಂದು 4-5 ಲೊಕೇಶನ್ ಇದೆ ಬ್ಯೂಟಿಫುಲ್. ಕ್ಯಾಮ್ರಾ, you're a photographer ಅಲ್ಲ ಅದರಲ್ಲಿ, ಮೂವಿಲಿ. ಮೂವಿಲಿ? ನೈಸ್. ಹೌ ವಾಸ್ ದಟ್ ರೋಲ್? ಚೆನ್ನಾಗಿತ್ತು. ಐ ಮೀನ್ ಅಂದರೆ ಯಾವುದೇ ಸಿನಿಮಾ ಡೈರೆಕ್ಟರ್ ಎಷ್ಟು ನಮಗೆ ಇನ್ಪುಟ್ಸ್ ಕೊಡ್ತಾರೆ ಕ್ಯಾರೆಕ್ಟರ್ ಬಗ್ಗೆ, ಎಷ್ಟು ಒಳಗಡೆ ಕರ್ಕೊಂಡು ಹೋಗ್ತಾರೆ, ಅಷ್ಟು ಈಸಿಯಾಗಿ ಹೋಗುತ್ತೆ. ಆ ಸಿನಿಮಾ ವಿನಯ್ ಭಾರದ್ವಾಜ್ ಡೈರೆಕ್ಟ್ರು ಈಸ್ ವೆರಿ ಗುಡ್. ಅಂದರೆ ಕ್ಯಾರೆಕ್ಟರ್ ಬ್ರೀಫಿಂಗ್ ಆಗಿರ್ಬೋದು, ಲಿಟ್ರಲಿ ಪಾರ್ಥ ಅನ್ನೋ ಕ್ಯಾರೆಕ್ಟರ್ ಕಾಣಿಸುತ್ತೆ. ಕರೆಕ್ಟ್. ಇನ್ಫ್ಯಾಕ್ಟ್ ಪಾರ್ಥ ನನಗೂ ವೆರಿ ಅಪೋಸಿಟ್ ಕ್ಯಾರೆಕ್ಟರ್, ಬಟ್ ಸ್ಟಿಲ್ ಐ ಕುಡ್ ಪುಲ್ ಆಫ್ ಬಿಕಾಸ್ ದ ಡೈರೆಕ್ಟರ್. ನಿನ್ನ ನೋಡಿದಾಗ ಯಾರಾದರೂ ಅಯ್ಯೋ ನಾರ್ತ್ ಇಂಡಿಯನ್ ಅಂತ ಏನಾದ್ರು ಕೇಳ್ತಾರಾ, ಅಥವಾ ಕನ್ನಡಿಗ ಅಂತಾನೆ ಯಾರಾದರೂ ಕೇಳಿದಾರಾ? ವೇರ್ ಆರ್ ಯು ಫ್ರಮ್? ನಾರ್ತ್ ಇಂಡಿಯನ್ ಅಂತ ಹೇಳಲ್ಲ, ನೀವು ಜಾಸ್ತಿ ಅಂದರೆ ಬೇಸಿಕ್ಲಿ ನಾನು ಗೌಡ್ರ ನೀವು ಹಿಂಗಿದ್ದೀರಾ ಅಂತಾರೆ. ತೀರ್ಥಹಳ್ಳಿ. ತೀರ್ಥಹಳ್ಳಿ. ಈವನ್ ದಿಗಂತ್ ಎಲ್ಲ ಐ ಥಿಂಕ್ ನೀವುಗಳೆಲ್ಲ ಸಿಮಿಲರ್ ಕಾಂಪ್ಲೆಕ್ಷನ್ ಅಲ್ಲ, ಸೊ ನಮ್ಮ ಅಣ್ಣ ಈಗ ಸ್ವಲ್ಪ ಚೇಂಜ್ ಆಗಿದ್ದಾನೆ, ಮುಂಚೆ ಸೇಮ್ ದಿಗಂತ್ ಥರನೇ ಇದ್ದ. ಹೌದಾ? ಎಕ್ಸಾಕ್ಟ್ಲಿ. ನಿಮ್ ಎಷ್ಟು ಸಿಬ್ಲಿಂಗ್ಸ್? ಇಬ್ರು ಅಣ್ಣ. ಇಬ್ರು ಅಣ್ಣಂದಿರೋ? ನೋ ಸಿಸ್ಟರ್ಸ್? ಕಸಿನ್ಸ್ ಎಲ್ಲ ಇದಾರಾ? ತುಂಬ ಜನ, 100 ಜನ ಇರ್ತಾರೆ. ಓ ವಾವ್. ಸೊ ಹೌ ಆಫ್ಟನ್ ಯು ಮೀಟ್ ದೆಮ್? ಈಗ ಒಂದು ಫ್ಯಾಮಿಲಿ ಗ್ರೂಪ್ ಇದೆ, ಓಕೆ. ತಡ್ಕೊಳಕ್ ಆಗದೆ ಇರೋಷ್ಟು ಆಕ್ಟಿವ್ ಇದೆ. ಓಹ್, ಅದ್ರಿಂದ ಎಸ್ಕೇಪ್ ಆಗೋದೇ ಕಷ್ಟ. ಎಲ್ಲಾರ್ಗೂ ಇದ್ದೇ ಇರತ್ತೆ ಅನ್ಸುತ್ತೆ ಆ ಥರ ಒಂದು ಈಗಂತೂ family ವಾಟ್ಸಾಪ್ group. ಬಂದ್ಮೇಲಂತೂ ಅದೇ ನನ್ನ ಅಪ್ಪನ ಸೈಡ್ಗೆ ಒಂದು 6-7 ಜನ, ಅವರು ಆಲ್ಮೋಸ್ಟ್ 8-9-10 ಜನ ಇದ್ದಾರೆ. ಅಪ್ಪನ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿದ್ರು. ಅಮ್ಮನ ಕಡೆನೂ ಅಷ್ಟೇ ತುಂಬ ಜನ, ಒಂದು 80-100 ಜನ ಕಸಿನ್ಸ್ ಇದ್ದಾರೆ. ತುಂಬ ಆ್ಯಕ್ಟಿವ್ ಇದೆ ಒಂದು ಗ್ರೂಪು. ಅದರಲ್ಲೊಂದಷ್ಟು 1000 ವಾಯ್ಸ್ ಮೆಸೇಜಸ್ ಇರುತ್ತೆ. ಮೋರ್ ಆ್ಯಕ್ಟಿವ್ ಇನ್ಫ್ಯಾಕ್ಟ್. ರಿಪ್ಲೈ ಮಾಡ್ತೀರಾ ಇವಾಗ ಗ್ರೂಪಲ್ಲಿ? ಸಮ್ಟೈಮ್ಸ್ ಫ್ರೀ ಇದ್ರೆ ಕುತ್ಕೊಂಡು ನಾನು ಹೀರೋ, ಐ ಶುಡಂಟ್ ರಿಪ್ಲೈ, ಆ ಥರ ಏನಿಲ್ವಾ? ಆಕ್ಚುಲಿ ನಿನಗೆ ಆಟಿಟ್ಯೂಡೇ ಇಲ್ಲ ಅನ್ಸುತ್ತೆ ಅವಾಗ್ಲಿಂದಾನು. ಇಲ್ಲ, ಏನೇ ಏರುಪೇರುಗಳು ನೋಡಿದ್ರು ಪ್ರವೀಣ ಇಸ್ ಆಲ್ವೇಸ್ ರಿಮೈನ್ ದಟ್. ಇನ್ಫ್ಯಾಕ್ಟ್ ಐ ಆಮ್ ಪ್ಲಾನಿಂಗ್ ಟು ಸ್ಟಾರ್ಟ್ ದಿಸ್ ಪಾಡ್ಕಾಸ್ಟ್ ಅಂದ್ರೆ ದ ಫಸ್ಟ್ ರಿಪ್ಲೈ ವಾಸ್ ಐಲ್ ಬಿ ದೇರ್ ಅಂತ. ನಾನು ಇನ್ನೂ ಹೇಳಿಲ್ಲ ಏನು ಕಾನ್ಸೆಪ್ಟು, ಯಾರ ಜೊತೆ ಮಾಡ್ತಾ ಇದ್ದೀನಿ ಏನು, ಬಟ್ ಯು ಆರ್ ಆಲ್ವೇಸ್ ದಟ್ ವೆರಿ ಡೌನ್ ಟು ಅರ್ತ್ ಅಂಡ್ ವೆರಿ ಸಪೋರ್ಟಿವ್. ಹೆಂಗೆ ಈ ಥರ ಕ್ಯಾರೆಕ್ಟರ್ ಡೆವಲಪ್ ಮಾಡ್ಕೊಂಡ್ರಿ? ಮನೆಯವ್ರ ಪ್ರಕಾರ ನಾನು ಸಿಕ್ಕಾಪಟ್ಟೆ ಕೋಪಿಷ್ಟ. ಕೋಪಿಷ್ಟ, ಬಟ್ ಪ್ರೊಫೆಷನ್ ಪ್ರಕಾರ ನಾನು ತುಂಬ ಒಳ್ಳೆ ಹುಡುಗ, ಹಂಬಲ್ಲು, ಲೈಟು. ಕೋರ್ಸ್ ವಿ ಹ್ಯಾವ್ ಟು ಬಿ. ಸೊ ಇಲ್ಲಿ ಹಿಂಗಿದ್ದು ಆ ಫ್ರಸ್ಟ್ರೇಷನ್ ಮನೇಲಿ ಬರುತ್ತಾ ಅಥವಾ ಹೆಂಗೆ? ಮೇಬಿ ಆ ಇರುತ್ತೆ. ಬ್ಯಾಲೆನ್ಸ್ ಬಟ್ ಈಗ ತುಂಬ ಕಡಿಮೆ, ಒಂದು 2-3 ವರ್ಷ ಅಂತ ಕೋಪ ಎಲ್ಲ ತುಂಬ ಕಡಿಮೆ ಮಾಡ್ಕೋತೀನಿ. ಮುಂಚೆ ತುಂಬ ಐ ಕುಂಟ್ ಕಂಟ್ರೋಲ್. ಮೇ ಬಿ ಪ್ರೊಫೆಷನಲ್ಲಿ ತೋರಿಸ್ಕೋಬಾರ್ದು ಅಂತ ಎಲ್ಲ ಅದೆಲ್ಲ ಉಳಿಸ್ಕೊಂಡಿರೋದನ್ನ ತಗೊಂಡು ಮನೇಲಿ ಡಂಪ್ ಮಾಡ್ತಿದ್ನೇನೋ. ಬಟ್ ಇತ್ತೀಚೆಗೆ ಐ ಆಮ್ ಫೈಂಡಿಂಗ್ ಸಮ್ ಅದರ್ ವೇ ಟು ಕೂಲ್ ಮೈ ಸೆಲ್ಫ್. ಸೊ ಏನದು ಅದರ್ ವೇ ಅಂದ್ರೆ? ಮೆಡಿಟೇಷನ್ ಮಾಡೋದು. ಎಷ್ಟು ಚೇಂಜ್ ಮಾಡಿದೆ ಮೆಡಿಟೇಷನ್? ಮೆಂಟಲಿ, ಎಮೋಷ್ನಲಿ, ಇನ್ಫ್ಯಾಕ್ಟ್ ಫಿಸಿಕಲಿ, ದ ವೇ ಯು ರಿಯಾಕ್ಟ್, ಸ್ಪಿರಿಚುವಲಿ ಎಲ್ಲ. ಮೆಡಿಟೇಷನ್ ಯು ಶುಡ್ ಡೂ ಇಟ್. ಅದೊಂದು ಟ್ರೈ ಮಾಡಕ್ ಆಗ್ತಾ ಇಲ್ಲ. ತುಂಬಾ ಕಷ್ಟ. ಯೋಗ ಇಸ್ ಆಲ್ಸೋ ಲೈಕ್ ಸಮಥಿಂಗ್ ಸಿಮಿಲರ್ ಬಿಕಾಸ್ ಎವ್ರಿಥಿಂಗ್ ಇಸ್ ಯೋಗ. ಇವನ್ ಮೆಡಿಟೇಷನ್ ಇಸ್ ಕಾಲ್ಡ್ ಆಸ್ ಯೋಗ. ಆ 1 ಅವರ್ ನಾನು ಯೋಗ ಮಾಡೋದ್ರಲ್ಲೇ ಒಂಥರ ಒಂದು ಫ್ಲೋ ಅಂಡ್ ಆ ಕಾಮ್ನೆಸ್, ಫಿಸಿಕಲ್ ಸ್ಟ್ರೆಚಿಂಗ್ ಅದೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಅನ್ಸುತ್ತೆ ಫಾರ್ ಮೆಂಟಲ್ ವೆಲ್ನೆಸ್. ಮೆಡಿಟೇಷನ್ ಯು ನೀಡ್ ಸಮ್ ಬಿಗಿನಿಂಗ್ ಸಪೋರ್ಟ್. ಹೌ ಕ್ಯಾನ್ ಯು ಫೋಕಸ್? ಎಷ್ಟು ಒಂದು ಹಾಫ್ ಅನ್ ಅವರ್ ಮೆಡಿಟೇಷನ್ ಮಾಡಿ? ಹಾಫ್ ಅನ್ ಅವರ್. ಅಂದರೆ ನಾನು ಮಾಡ್ತಿರೋದು ಹಾರ್ಟ್ಫುಲ್ನೆಸ್ ಅಂತ, ಅದರಲ್ಲಿ ಅರ್ಲಿ ಮಾರ್ನಿಂಗ್ ಮೆಡಿಟೇಷನು, ಆಮೇಲೆ ನೈಟ್ ಮಲ್ಗೋ ಮುಂಚೆ ಕ್ಲೀನಿಂಗ್ ಅಂತ ಒಂದಿರುತ್ತೆ, ಗೈಡೆಡ್ ಮೆಡಿಟೇಷನು. ಅಂದ್ರೆ ಬೆಳಗ್ಗೆಯಿಂದ ಏನೇ ಆಗಿದ್ರು ಅದೆಲ್ಲ ಒಂಥರ Clear ಕ್ಲೆನ್ಸ್ ಆಗಿ ಒಂದು Exactly. ನೆಮ್ಮದಿಯಿಂದ ನಿದ್ದೆಗೆ ಹೋಗುತ್ತೆ. ಎಕ್ಸಾಕ್ಟ್ಲಿ. ದಟ್ ಇಸ್ ಹೆಲ್ಪ್ ಯು. ಬಿಗಿನಿಂಗಲ್ಲಿ ತುಂಬ ಹೆಲ್ಪ್ ಮಾಡ್ತಿತ್ತು ಅನಿಸುತ್ತೆ. ಹಂಗೇನಿರಲ್ಲ ಮೆಡಿಟೇಷನಲ್ಲಿ. ಯಾವ ಟೈಮಲ್ಲಿ ಪ್ರಾಕ್ಟೀಸ್ ಬಿಟ್ಟು ಹೋದ್ರೆ ಮತ್ತೆ ನಾವು ಅದೇ ಥರ ಆಗಿರ್ತೀವಿ. ಎಷ್ಟು
ಇವತ್ತು ಮೆಡಿಟೇಟ್ ಮಾಡಿ ಇವತ್ತಿಗೆ ಒಳ್ಳೇದಷ್ಟೇ, ಇವತ್ತು ಕಾಮ್ Okay. ಆಗುತ್ತೆ, ಸೊ ಆ ಒಂದು ಬ್ಯಾಲೆನ್ಸ್ ಇರುತ್ತೆ. ಬ್ಯಾಲೆನ್ಸ್ ಇರುತ್ತೆ. ಅಂದರೆ ಮಾನಿಟರಿಂಗ್ ಯುವರ್ ಥಾಟ್ಸ್ ಅಷ್ಟೇ, ಥಾಟ್ಸ್, ಎಮೋಷನ್ಸು ರೆಗ್ಯುಲರಾಗಿ. ಇಟ್ಸ್ ಲೈಕ್ ಹೋಮ್ ವರ್ಕ್. ನಾವು ಸ್ಕೂಲಲ್ಲಿ ಹೋಮ್ ವರ್ಕ್ ರೆಗ್ಯುಲರಾಗಿ ಮಾನಿಟರ್ ಮಾಡ್ತಾ ಇದ್ರೆ ಎಷ್ಟು ನಮಗೆ ಅಪ್ಡೇಟ್ಸ್ ಇರುತ್ತೋ ಆ ಥರ ನಮ್ಮ ಥಾಟ್ಸ್ನ. ಇಟ್ಸ್ ವೆರಿ ಸೀರಿಯಸ್ ಟಾಪಿಕ್. ನೋ ಇಟ್ಸ್ ವೆರಿ ಇಂಪಾರ್ಟೆಂಟ್. ಮೆಂಟಲ್ ಹೆಲ್ತ್ ಅಂಡ್ ವೆಲ್ನೆಸ್ ಬಗ್ಗೆ ತುಂಬಾ ಜನ ಅಂದರೆ ವೆನ್ ವಿ ಸಿಟ್ ಸೈಲೆಂಟ್ಲಿ, ವೆನ್ ವಿ ಸಿಟ್ ಅಲ್ಲ, ನಮ್ಗೆ ಅನ್ಸುತ್ತೆ ಎಮೋಷನಲಿ ಐ ಆಮ್ ನಾಟ್ ಸ್ಟೇಬಲ್ ಅನ್ನೋದು. ಆ ಸೈಲೆನ್ಸಲ್ಲಿ ಒಂದು ಗೊತ್ತಾಗುತ್ತೆ ಏನು ಡಾಮಿನೇಟ್ ಮಾಡ್ತಾ ಇದೆ, ನಂಗೆ ಯಾಕೆ ಆ್ಯಂಗರ್ ಡಾಮಿನೇಟ್ ಮಾಡ್ತಾ ಇದೆ, ಯಾಕೆ ಸ್ಯಾಡ್ ಆಗಿದ್ದೀನಿ, ವಾಟ್ ಐ ಆಮ್ ಫೀಲಿಂಗ್ ರೈಟ್ ನಾವು, ಅಥವಾ ವಾಟ್ ಈಸ್ ಗೋಯಿಂಗ್ ಆನ್ ಇನ್ಸೈಡ್, ಏನು ಓಡ್ತಾ ಇದೆ. ಸೊ ಬೇರೆ ಬೇರೆ ಆಸ್ಪೆಕ್ಟ್ಸ್ ಇದೆ. ಕರೆಕ್ಟ್. ಸೊ ಎಲ್ಲ ಸ್ವಲ್ಪ ಮಾನಿಟರ್ ಮಾಡ್ಬೋದು ಅಷ್ಟೇ. ಸೊ ನಮ್ಮ ಸುತ್ತ ಇರೋ ನಾಯ್ಸಸ್ ಆಗಲಿ ಸೌಂಡ್ಗಳಾಗಲಿ ಅದು ನಮ್ಮನ್ನ ತುಂಬಾ ಇನ್ಫ್ಲೂಯೆನ್ಸ್ ಮಾಡುತ್ತೆ ಕೆಲವು ಹಾ, ಸಲ ಮಾಡಿ. ಅಲ್ವಾ. ನಂದೇ ವೇನಲ್ಲಿ ಒಂದು ಸ್ಲೋ ಒಂದು ಒಳ್ಳೆ ಮ್ಯೂಸಿಕ್ ಇಂದ ಹ್ಮ್. ಐ ವಾಂಟ್ ಸ್ಟಾರ್ಟ್ ಮೈ ಡೇ ಲೈಕ್ ದಟ್. ಹ್ಮ್. ಸಡನ್ ಆಗಿ ಒಂಥರ ಜೋರಾಗಿ ಮಾತಾಡೋರು ಅಥವಾ ಥರ ಇರಿಟೇಟ್ ಆಗೋ ಥರ ಇದ್ರೆ ವಿ ಇವನ್ ರೆಸ್ಪಾಂಡ್ ಟು ದಟ್ ಸಿಚುವೇಶನ್ ಲೈಕ್ ದಟ್. ಸೊ ಶೂಟಿಂಗ್ ಟೈಮಲ್ಲೆಲ್ಲ ಹೆಂಗೆ ಮ್ಯಾನೇಜ್ ಮಾಡೋದು ಮೆಡಿಟೇಷನ್ ಎಲ್ಲ? ಮುಗಿಸ್ಬಿಟ್ಟು ಹೋಗ್ತೀನಿ ಅಷ್ಟೇ. ರೆಡಿಯಾಗಿ ಒಂದು ಹಾಫ್ ಆನ್ ಅವರ್ ಮುಂಚೆ ಮೆಡಿಟೇಟ್ ಮುಗಿಸಿ ರೆಡಿ ಆಗಿಬಿಟ್ಟು ಹೋಗ್ತೀವಿ. ಸೊ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ ಸರ್ಕಲ್ ಜಾಸ್ತಿನಾ ಅಥವಾ ಯು ಹ್ಯಾವ್ ಲೈಕ್ ಲಿಮಿಟೆನ್ಸ್ ಆ್ಯಂಡ್ ಗ್ರೂಪ್ ಆ ಥರ? ಮುಂಚೆ ನಮ್ಮದೇ ಎಲ್ಲ ತುಂಬ ಸ್ಟ್ರಾಂಗ್ ಫ್ರೆಂಡ್ಸ್ ಸರ್ಕಲ್ ಇತ್ತಲ್ಲ. ಈಗ ಹೆಂಗೆ ಅಂದರೆ ಬ್ಯಾಡ್ಮಿಂಟನ್ ಒಂದು ರೆಗ್ಯುಲರ್ ಟೀಮ್ ಇದೆ, ವೀಕೆಂಡ್ಸ್ ಆಡ್ತೀವಿ. ಆಮೇಲೆ ಕ್ರಿಕೆಟ್ ಆಡ್ತೀವಿ. ಅಭಿಷೇಕ್ ಅಂಬರೀಷು ನಾವು ಅವರೆಲ್ಲ ಒಂದು ಟೀಮ್ ಇದೆ. ಓ ನೈಸ್. ಹೋಲ್ ನೈಟ್ ಆಡ್ತೀವಿ. ಅದು ಒಂದು 2 days ಯಾವಾಗಲಾದ್ರೂ ವೀಕ್ಲಿ ಒನ್ಸ್ ಇಲ್ಲ 2 weeksಗೆ ಒನ್ಸ್ ಆಡ್ತೀವಿ. ಆ ಥರ ಕ್ರಿಕೆಟ್ ಗ್ರೂಪ್ ಇದೆ, ಬ್ಯಾಡ್ಮಿಂಟನ್ ಗ್ರೂಪ್ ಇದೆ. ಸೊ ಫಿಟ್ನೆಸ್ ಅಲ್ಲಿ ಯಾರ್ಯಾರು ಪ್ರಾಮುಖ್ಯತೆ ಕೊಡ್ತಾರೋ ಅವ್ರನ್ನ ಫ್ರೆಂಡ್ಸ್ ಮಾಡ್ಕೊಳ್ಳೋದು. ಕ್ರಿಕೆಟ್, ಆಮೇಲೆ ಜಿಮ್. ಇತ್ತೀಚೆಗೆ gym related. ಆಕ್ಚುಲಿ ನಮ್ಮ ಏಜ್ ಗ್ರೂಪ್ ಅವರು ಜಾಸ್ತಿ ಈ ಪಬ್ಗಳು ಅದಕ್ಕೆಲ್ಲ ಹೋಗ್ತಾ ಇಲ್ಲ. ಎಲ್ಲಾನ ಸಿಗೋಣ ಅಂದ್ರೆ ಕಾಫಿ ಅಲ್ಲ? ಶಾಪ್ ಅಲ್ಲಿ ಸಿಗೋಣ ಅಂತಾರೆ. ನೀನು ಹೇಳಿದ್ಮೇಲೆ ನಂಗೆ ಅನ್ಸ್ತದೆ ಮೇ ಬಿ ಅಂದರೆ ಮುಂಚೆ ಎಲ್ಲಾದರೂ ಆಚೆ ಹೋಗೋಣ, ಔಟಿಂಗ್ ಹೋಗೋಣ, ನೈಟ್ ಔಟ್ ಹೋಗೋಣ, ಪಾರ್ಟಿ ಮಾಡೋಣ ಅನ್ನೋ ಸರ್ಕಲ್ ಜಾಸ್ತಿ ಇರ್ತಿತ್ತು. ಇತ್ತೀಚೆಗೆ ಸ್ಪೋರ್ಟ್ಸ್ ಆಡೋಣ, ಜಿಮ್ ಹೌದು. ಮಾಡೋಣ, ಮೂವಿ ನೋಡೋಣ ಇಲ್ಲ ಬೇರೆ ಏನಾದ್ರೂ ಆ ಮಾಡೋಣ ಥರದ ಎಕ್ಸೆಪ್ಟ್ ಗ್ರೂಪು. ಕುಡಿಯೋದು ಅಂತ. ಎಕ್ಸಾಕ್ಟ್ಲಿ. ವಿಚ್ ಇಸ್ ಆಕ್ಚುಲಿ ಗುಡ್. ಎಲ್ರಿಗೂ ವಯಸ್ಸಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಒಟ್ಟಿನಲ್ಲಿ. ಟಾಲರೇಷನ್ ಲೆವೆಲ್ ಕಡಿಮೆ ಎಕ್ಸಾಕ್ಟ್ಲಿ. ಬಿಕಾಸ್ ರಿಕವರಿ ಟೈಮ್ ಜಾಸ್ತಿ. ಯಾ ಯಾ 3-4 ದಿನ ಬೇಕು 3-4 ದಿನ ರಿಕವರ್ ಹಾಳಾಗುತ್ತೆ. ಆಗೋಕ್ಕೆ. ಇವಾಗ ಒಂದು ದಿನದ ಫನ್ಗೆ 3 ದಿವಸ ಹಾಳು ಮಾಡ್ಕೋಬೇಕು ಅಂದರೆ, ಸ್ಟೇಬಲ್ ಸ್ಟೇಟಿಗೆ ವಾಪಸ್ ಬರ್ಬೇಕಂದ್ರೆ ನೆಕ್ಸ್ಟ್ ಡೇ ಅಂತೂ ಗಾನ್. ಕರೆಕ್ಟ್ ಕರೆಕ್ಟ್. ಪಾರ್ಟಿ ಮಾಡಿದ್ರೆ ನೆಕ್ಸ್ಟ್ ಡೇ ಯಾಕಪ್ಪ ಮಾಡಿದ್ವಿ ಅನ್ಸುತ್ತೆ. ಅದ್ರ ನೆಕ್ಸ್ಟ್ ಡೇ ಪ್ರಾಪರ್ ವರ್ಕೌಟ್ ಮಾಡೋಕ್ಕೆ ಎಲ್ಲ ಆಗಲ್ಲ. ಏನೋ ಒಂದು ಸೆಲೆಬ್ರೇಷನ್ಗೋಸ್ಕರ ಒಂದು ವೆಕೇಶನ್ ಅಂತ ತಗೊಂಡು ಓಕೆ ದಟ್ ಇಸ್ ನಾನು ಹಿಂಗೆ ಯೋಚನೆ ಮಾಡ್ತೀನಿ ಅಂದರೆ ಪಾರ್ಟಿ ಮಾಡಬೇಕು ಅಂದರೆ ಇಸ್ ದಟ್ ಅಷ್ಟು ಡಿಸರ್ವ್ ಮಾಡುತ್ತಾ ವೈಬ್ ಟೀಮು, ಇಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಬೇಡ. ಸುಮ್ಮನೆ 1 ಗಂಟೆ 2 ಗಂಟೆ ಫನ್ಗೋಸ್ಕರ ಕಾಂಟ್ ವೇಸ್ಟ್ ಇಟ್ ಟುಮಾರೋ ಡೇ ಆಫ್ಟರ್ ಅಂಡ್ ಟುಮಾರೋ. ಹೂ ಯು ಆರ್ ವಿತ್ ಆಲ್ಸೋ ಮ್ಯಾಟರ್ಸ್. ಫ್ರೆಂಡ್ಸ್, ದ ವೈಬ್ ಇಸ್ yeah, ಆಲ್ಸೋ the vibe matters. 100%. ಯಾ. ಎಕ್ಸಾಕ್ಟ್ಲಿ. ಸೊ ಇತ್ತೀಚೆಗೆ ನೋಡಿದ ಮೂವಿ ಯಾವುದು? ಕನ್ನಡ ಆಲ್ಮೋಸ್ಟ್ ಎಲ್ಲ ನೋಡ್ತೀನಿ. ಎಡಗೆ ಅಪಘಾತಕ್ಕೆ ಕಾರಣ ನೋಡಿದೆ. ಬೇರೆ ಲ್ಯಾಂಗ್ವೇಜ್ ಯಾವ್ದು ನೋಡಿದೆ? ಕಾಂಟೆಂಟ್ಗಳು ಜಾಸ್ತಿ ನೋಡ್ತಾ ಇರ್ತೀಯ ಲೈಕ್ ಹೌದು. ನೆಟ್ಫ್ಲಿಕ್ಸ್, ನೆಟ್ಫ್ಲಿಕ್ಸ್ ಜಾಸ್ತಿ ಪ್ರೈಮ್, ನೋಡ್ತೀನಿ ಎಲ್ಲ. ಡಾಕ್ಯುಮೆಂಟ್ರೀಸ್? ಏನ್ ಇಷ್ಟ, ಮೂವೀಸಾ ಡಾಕ್ಯುಮೆಂಟ್ರೀಸಾ? ಇತ್ತೀಚೆಗೆ ಡಾಕ್ಯುಮೆಂಟರೀಸ್ ಎಲ್ಲ ಡಿಪೆಂಡ್ಸ್ ಆನ್ ದ ಕಾಂಟೆಂಟ್. ಎಲ್ಲ ನೋಡ್ತೀನಿ. ಕಮರ್ಷಿಯಲ್ ಮೂವೀಸ್ ನಂಗೆ ಜಾಸ್ತಿ ಇಷ್ಟ. ಕಮರ್ಷಿಯಲ್ ಮೂವೀಸ್ ಅಂದರೆ ತುಂಬ ಟಾಮ್ ಕ್ರೂಸ್ ಕೈಂಡ್ ಆಫ್ ಮೂವೀಸ್ ಇಷ್ಟ. ಹೌದಾ? ಆಕ್ಷನ್ ಓರಿಯೆಂಟೆಡ್. ಆ್ಯಕ್ಷನ್ ಮೂವೀಸ್ Nice. ಇಷ್ಟ. ಕಾಂಟೆಂಟ್ ತುಂಬ ನೋಡ್ತಿದ್ದೆ, ಈಗ ಎಲ್ಲ ಒಂದೇ ಥರ ಅನಿಸ್ತಾ ಇದೆ. ಸೇಮ್ ಥ್ರಿಲ್ಲರ್. ತುಂಬ ಎಕ್ಸೈಟ್ ಮಾಡಿದ್ರೆ ಯಾರಾದರೂ ರೆಫರ್ ಮಾಡಿದ್ರೆ ನೋಡ್ತೀನಿ. ಇಲ್ಲಾಂದರೆ ಡಾಕ್ಯುಮೆಂಟ್ರೀಸ್ ಈಸ್ ಆಲ್ವೇಸ್ ಒಂಥರ ಹಾಫ್ ನಿಲ್ಸ್ಬಿಟ್ಟು ಯಾವಾಗ ಬೇಕಾದ್ರೂ ಉಳಿದಿರೋ ನೋಡ್ಕೋಬೋದು. ಸೊ ಗರ್ಲ್ ಫ್ರೆಂಡ್ಸ್ ಅದಕ್ಕೆ ನಾನು ಈಗ ಹೇಳಿದ್ದು ಐ ಹ್ಯಾವ್ ಬಿಕಮ್ ಸೋ ಬೋರಿಂಗ್ ದೀಸ್ ಡೇಸ್. ಅಲ್ಲ ಇದು ನಿನ್- ಸೋಷಿಯಲ್ ಮೀಡಿಯಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡೋದು? ಅದೇ ನಿಂಗೆ ತೋರಿಸಿದ್ನಲ್ಲ ಸ್ಕ್ರೀನ್ ಟೈಮಿಗೆ ಎಷ್ಟು 7 hours ಇದೆಯಾ? 7 hoursಲ್ಲಿ ಒಂದು 2 hours 3 hours ಯೂಟ್ಯೂಬ್ಗೆ ಹೋಗುತ್ತೆ, ಮ್ಯೂಸಿಕ್ ಹೋಗುತ್ತೆ, ಇಲ್ಲ ಅಂದರೆ ಏನಾದ್ರು ಪಾಡ್ಕಾಸ್ಟ್ ಹೋಗುತ್ತೆ. ಕಾರಲ್ಲಿ ಹೋಗುವಾಗ ಇವಾಗ ಇಲ್ಲಿಗೆ ಬರುವಾಗ 1 hour ಟೈಮ್ ಇತ್ತು ಅಂದರೆ 1 hour ಒಂದು ಮ್ಯೂಸಿಕ್ ಹೋಗುತ್ತೆ, ಇಲ್ಲಾಂದರೆ ಯಾವ್ದಾದ್ರು ಪಾಡ್ಕಾಸ್ಟ್. ಯು ಲೈಕ್ So- ಲಿಸ್ನಿಂಗ್ ಟು ಪಾಡ್ಕಾಸ್ಟ್? ಹಾಂ ತುಂಬ. ನೈಸ್.
ಅದು ಅದು ಬಿಟ್ಟರೆ ಇನ್ಸ್ಟಾಗ್ರಾಮ್ ಆಬ್ವಿಯಸ್ಲಿ ಒಂದಿಷ್ಟು ಹೋಗೇ ಹೋಗುತ್ತೆ. ಲಾಸ್ಟ್ ಟೈಮ್ ನಾನು ಅರುಣ್ ಮೀಟ್ ಮಾಡಿದಾಗ ಇನ್ಸ್ಟಾಗ್ರಾಮ್ ಫಸ್ಟ್ ಡಿಲೀಟ್ ಮಾಡು, ನೋಡು ಒಂದು ವಾರದಲ್ಲಿ ನೋಡು ರಿಸಲ್ಟು, ಡಿಲೀಟ್ ಮಾಡಿದ್ವಿ, ಇಬ್ಬರು ಡಿಲೀಟ್ ಮಾಡಿದ್ವಿ. ಡಿಲೀಟ್ ಮಾಡಿಬಿಟ್ಟು ಅವಾಗ ಅವಾಗ ಡೌನ್ಲೋಡ್ ಮಾಡಿಬಿಟ್ಟು ಸುಮ್ಮನೆ ನೋಡೋಣ ಅಪ್ಡೇಟ್ಸ್ ಅಂತ ನೋಡಿದ್ರೆ ಅವನು ಇರ್ತಿದ್ದ. ಅವನು ಐ ಮೀನ್ ಯಾವುದಾದ್ರು ಸ್ಟೋರಿ ಕಳಿಸಿದ್ದ, ಇಲ್ಲ ನಾನು ಕಳಿಸಿದ್ದೆ ಅವನಿಗೆ, ಬಂದ್ಯಾ ವಾಪಸ್ ಬಂದ್ಯಾ, ಇಲ್ಲ ಇಲ್ಲ ಇದು ನೋಡ್ಬಿಟ್ಟು ಮತ್ತೆ ಡಿಲೀಟ್ ಅಂತ. ಹಿಂಗೆ ಒಂದು 15 ಡೇಸ್ ಆಟ ಆಡಿದ್ವಿ ಡಿಲೀಟ್ ಅಂತ. ಈಗ ಇಬ್ಬರು ಸಿಕ್ಕಾಬಿಟ್ಟು ಆ್ಯಕ್ಟಿವ್. ಅವನು ಪೋಸ್ಟ್ ಮೇಲೆ ಪೋಸ್ಟ್ ಹಾಕ್ತಾ ನಾನು ಹಾಕ್ತಾ ಇದ್ದೀನಿ. ಸಿ ಆಕ್ಟರ್ಸ್ಗೆ ದಟ್ ಇಸ್ ಒನ್ ವೇ ಟು ಶೋ ಯೋರ್ ವರ್ಕ್ ಅಥವಾ ಹಾ. ಬೇರೆ ಅವ್ರ ಕೆಲಸಗಳು ಅಂದರೆ ಕೆಲಸ ನೋಡೋದಾಗ್ಲಿ. ಮಾಡುವಾಗ ವೈಲ್ ವಿ ಆರ್ ವರ್ಕಿಂಗ್ ಆದಷ್ಟು ಇನ್ಸ್ಟಾಗ್ರಾಮ್ ದೂರ ಇದ್ದರೆ ತುಂಬ ಡಿಸ್ಟ್ರಾಕ್ಷನ್, ಅಂದರೆ ಮಲ್ಟಿಪಲ್ ವಿಷಯಗಳು ಹೋಗ್ತಾ ಇರತ್ತಲ್ಲ. ಅಂಡ್ ವಿ ಕಾನ್ ಇವನ್ ಲೈಕ್ ಅಸೈನ್ ಟೈಮಿಂಗ್. ಓಕೆ, ದಿನಕ್ಕೆ 1 ಅವರ್ ನೋಡೋಣ, ಆ ಥರನೂ ಆಗಲ್ಲ ಆಗಲ್ಲ. ಆಗಲ್ಲ ಆಗಲ್ಲ ಅದಾಗದೇ ಇಲ್ಲ. ಒಂದ್ಸಲ ಹೋದ್ರೆ ಅದು ಮಸಲ್ ಮೆಮರಿ, ಬೆರಳು ಟಕ್ ಟಕ್ ಟಕ ಅಂತ ಎಲ್ಲಿ ಮುಚ್ಚಿಟ್ರು ಹೋಗ್ಬಿಟ್ಟು ಹುಡ್ಕೊಂಡು ಹೋಗಿ ನೋಡುತ್ತೆ. ಸೊ ಇವಾಗ ಏನೂ ಟಾಪಿಕ್ ಇಲ್ಲ ಮಾತಾಡಕ್ಕೆ ಅಂದ್ರೆ ಫೋನ್ಗೆ ಹೋಗುತ್ತೆ ಕೈ, ಆಮೇಲೆ ಹೌದು. ಮತ್ತೆ ಆ ಆ್ಯಪ್ಗೆ ಹೋಗುತ್ತೆ, ಅದು ಎಕ್ಸಾಕ್ಟ್ಲಿ ಸ್ಕ್ರೋಲ್ ಮಾಡ್ತಾ ಇರ್ತೀವಿ. ಸೋ ಮೆನಿ ಕಾಂಟೆಂಟ್ ಎಕ್ಸಾಕ್ಟ್ಲಿ ಅಂಡ್ ಟಾಪಿಕ್ಸು. ಸೊ ಐ ಥಿಂಕ್ ಇಟ್ ಇಸ್ ಆಲ್ಸೋ ಒಂಥರ ಡೋಪಮೈನ್ ಎಫೆಕ್ಟ್ ಥರ ಬ್ರೈನ್ಗೆ. ಎಕ್ಸಾಕ್ಟ್ಲಿ ಹೌದು. ಮುಂಚೆ ಆಗಿದ್ದಿದ್ರೆ ಏನು ಬುಕ್ ಓದ್ತಾ ಇದ್ದ ಸೋಷಿಯಲ್ ಮೀಡಿಯಾಗ ಮುಂಚೆ? ಇಲ್ಲ, ಬುಕ್ಸ್ ಎಲ್ಲ ಏನಿಲ್ಲ. ಬುಕ್ಸ್ ವಿಜುವಲಿನೇ ಎಲ್ಲ ಇಲ್ಲ. ಯು ವಾಚ್ ಮೋರ್ ಆಫ್ ವಿಜುವಲ್ ಕಾಂಟೆಂಟ್. ಬುಕ್ಸ್ ಓದ್ಬೇಕಂದ್ರೆ ತುಂಬ ಆಸೆ. ಹ್ಮ್ ಬುಕ್ಸ್ ಕೊಡೋರ್ದು ಭಾಳ ಖುಷಿಯಿಂದ ತಗೋತೀನಿ, ಓದ್ಬೇಕಂತ ಶುರು ಮಾಡ್ತೀನಿ. ಹ್ಮ್ ಐ ಕಾಂಟ್ ಫಿನಿಶ್ ದ ಏನೋ ಸೇಮ್ ಪ್ರಾಬ್ಲಮ್ ವಿತ್ ಮೀ. ನನ್ನ ಓದೋದು ತುಂಬ ಕಷ್ಟ. ಟು ಬಿ ವೆರಿ ಫ್ರ್ಯಾಂಕ್, ಸುಮ್ಮನೆ ಸುಳ್ಳು ನಾನು ಓದ್ತೀನಿ ಅಂತೆಲ್ಲ ಹೇಳ್ಬಾರ್ದು, ಕಷ್ಟ. ಅಂದರೂ ಫೋರ್ಸ್ಫುಲಿ ಓದೋಕೆ ಟ್ರೈ ಮಾಡ್ತೀನಿ ಅವಾಗ. ಓಕೆ. ಸೊ ನಿನ್ ಮಗನ್ಗೆಲ್ಲ ಹೇಳ್ಕೊಡೋದು ಎಲ್ಲ ಏನಾದ್ರು ಇಲ್ಲ ಟ್ಯೂಷನ್ ದೀಪಿಕಾ, ಎಲ್ಲ ದೀಪಿಕಾ ದೀಪಿಕನೇನಾ? ನನಗೆ ಸೂಟ್ ಆಗಲ್ಲ ಹೋಗೋದು. ಅಂದರೆ ಅವನಿಗೆ ಹೆಲ್ಪ್ ಮಾಡ್ತೀನಿ, ಚಾಪ್ಟ್ರು ಹೇಳ್ಕೊಡ್ಬೇಕು ಅಂದರೆ ಸಮ್ಟೈಮ್ಸ್ ಐ ವಿಲ್ ಹೆಲ್ಪ್. ಓಕೆ. ಟಿಪಿಕಲ್ ಫಾದರ್ ಥರ ಪೇರೆಂಟ್ಸ್ ಮೀಟಿಂಗ್ ಅವೆಲ್ಲ ಕಷ್ಟ. ಆಕ್ಟಿಂಗ್ ಸ್ಕಿಲ್ಸ್ ಎಲ್ಲ ಹೇಳ್ಕೊಡ್ತಾ ಇರ್ತೀಯ? ಆ ಥರ ಎಲ್ಲ ಇಲ್ಲ. ಏನಿಲ್ಲ. ಬಟ್ ಡಾನ್ಸ್ ಸಕ್ಕದಾಗಿ ಮಾಡ್ತಾನಲ್ಲ ರಿಕಿ. ಹಾಂ ಮಾಡ್ತೆ. ನೀನೆಲ್ಲ ನೋಡಿದ್ದು ಅವ್ನು ಯಾವುದೋ ವಿಡಿಯೋ? ಯಾವುದೋ ವಿಡಿಯೋ ನೋಡುತ್ತೆ. ಫಿಟ್ನೆಸ್ ಅಂಡ್ ಡಿಸಿಪ್ಲಿನ್ ಎಷ್ಟು ಇಂಪಾರ್ಟೆಂಟ್ ಆಸ್ ಅನ್ ಆಕ್ಟರ್? ಆರ್ ಬಾಡಿ ಈಸ್ ಆರ್ ಸೋರ್ಸ್. ಸೊ ಬಾಡಿನ ಚೆನ್ನಾಗಿ ನೋಡ್ಕೋಬೇಕು. ಅಂದರೆ ಬಾಡಿನ ಮಸಲ್ ಬಿಲ್ಡ್ ಮಾಡಿ ಗುಡ್ ಲುಕಿಂಗ್ ಇಟ್ಕೊಂಡು ಅದೆಲ್ಲ ಕ್ಯಾರೆಕ್ಟರ್ಗೆ ಸೂಟ್ ಆಗಲ್ಲ. ವೆನ್ ಯು ರಿಕ್ವೈರ್ಡ್ ಇಟ್ಸ್ ಓಕೆ ಟು ಬಿಲ್ಡ್ ಯುವರ್ ಬಾಡಿ, ಬಟ್ ಹೆಲ್ದಿಯಾಗಿ ಇಟ್ಕೊಳ್ಳೋದು, ನಿಮ್ಮ ಮಸಲ್ ಕ್ವಾಲಿಟಿನ, ಲಂಗ್ ಕೆಪಾಸಿಟಿನ ಚೆನ್ನಾಗಿ ಇಟ್ಕೊಳ್ಳೋದು ಇಟ್ಸ್ ವೆರಿ ನೆಸೆಸರಿ. ಸೊ ವಾಟ್ ಯು ಈಟ್ ವಿಲ್ ರಿಫ್ಲೆಕ್ಟ್ ಆನ್ ಯೋರ್ ಫೇಸ್, ಬಾಡಿ ಎಲ್ಲ. ಎಕ್ಸಾಕ್ಟ್ಲಿ. ಸೊ ಡಯಟ್ ಫುಡ್ ಎಲ್ಲ ಹೆಂಗೆ? ತುಂಬ ಯಾವಾಗಲೂ ರೆಗ್ಯುಲರ್ ಆಗಿ ಡಯಟ್ ಮಾಡೋ ಅಗತ್ಯ ಇಲ್ಲ. ಅಂದರೆ ಕಾರ್ಬ್ಸ್ ಕಟ್ ಮಾಡಿದ್ರೆ ಯು ಲುಕ್ ನೀಟ್ ಆ್ಯಂಡ್ ಲೀನ್. ಬಟ್ ಅದು ನಿಮಗೆ ಬಾಡಿಲಿ ಕಾರ್ಬ್ಸ್ ಇಲ್ಲ ಅಂದರೆ ನೋಡೋಕೆ ಚೆನ್ನಾಗಿ ಕಾಣಿಸ್ತೀವಿ, ಬಟ್ ತುಂಬ ರೆಸ್ಟ್ಲೆಸ್ ಆಗಿ, ತುಂಬ ಎಮೋಷನ್ ಮ್ಯಾನೇಜ್ಮೆಂಟಲ್ಲಿ ಇಶ್ಯೂಸ್ ಆಗುತ್ತೆ. ನಾನು ಇಫ್ ಶೂಟಿಂಗ್ ಇದೆ ಅನ್ನೋವಾಗ ತುಂಬ ಸ್ಟ್ರಿಕ್ಟಾಗಿ ಡಯಟ್ ಮಾಡ್ತೀನಿ. ಉಳಿದಿರೋ ಟೈಮಲ್ಲಿ ಚೆನ್ನಾಗಿ ತಿನ್ಕೊಂಡು ಚೆನ್ನಾಗಿ ಸೊ ಯಾವ ಫೇಸ್ ಅಲ್ಲಿ ತುಂಬಾ ವಿಗ್ರಸ್ ಆಗಿ ವರ್ಕೌಟ್ ಮಾಡಿ ಆ ತರ ಮುಂದಿನ ಮಾಡಿದ್ಯಾ? ನಿಲ್ದಾಣ ಟೈಮಲ್ಲಿ ಆಬ್ಸ್ನ ಅಂದರೆ ನಾನೇನು ಆಬ್ಸ್ ಎಲ್ಲ ಮಾಡಿರಲಿಲ್ಲ, ಹೊಟ್ಟೆಗಿಟ್ಟೆ ಎಲ್ಲ ಬರ್ಸ್ಕೊಂಡಿದ್ದೆ ಅನಿಸುತ್ತೆ. ಆ ಶಾರ್ಟ್ ಪೀರಿಯಡಲ್ಲಿ ಒಂದು 3 ಮಂತ್ಸಲ್ಲಿ ನಾನು ಆಬ್ಸ್ ಮಾಡಬೇಕಾಗಿತ್ತು. ಸೊ ಅವಾಗಂತೂ ತುಂಬ ಎಫರ್ಟ್ ಹಾಕಿದ್ದೀನಿ. ತುಂಬ ರಿಸಲ್ಟು ತುಂಬ ಚೆನ್ನಾಗಿ ಬಂತು. ಮೂವಿಲಿ ತುಂಬ ಚೆನ್ನಾಗಿ ತೋರಿಸಿದ್ರು. ಕರೆಕ್ಟ್. ಅಂಡ್ ಮೋಸ್ಟ್ಲಿ period. ಫಾರ್ಮಲ್ಸ್ ಎಲ್ಲ ಅದರಲ್ಲಿ. ಫಾರ್ಮಲ್ಸು ಶರ್ಟ್ಲೆಸ್ ಎಲ್ಲ ಇತ್ತಲ್ಲ, ಯಾ ಯಾ ಶರ್ಟ್ಲೆಸ್ಸು 2-3 Yeah. ಕಡೆ ಶರ್ಟ್ ಬಿಚ್ಚಿದ್ದೆ, ಆಬ್ಸ್ ಕಾಣಿಸ್ಬೇಕಿತ್ತು. ಹೂ ಇಸ್ ಯುವರ್ ಇನ್ಸ್ಪೈರಿಂಗ್ ರೋಲ್ ಮಾಡೆಲ್? ಅಪ್ಪು ಸರ್ ಅಂದರೆ ಅಪ್ಪು ಸರ್ ಯಾಕೆ ಅಂದರೆ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಬೇಕು, ತುಂಬ ಒಳ್ಳೆ ಡ್ಯಾನ್ಸ್ ಮಾಡಬೇಕು, ತುಂಬ ಡೆಡಿಕೇಟೆಡ್ ಆಗಿರ್ಬೇಕು. ಇಟ್ಸ್ ಆಲ್ ಇನ್ನೊಂದು ಭಾಗ. ಬಟ್ ಒಂದು ಎಮೋಷನ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಅಂದರೆ ನಮಗೆ ಯಾವುದೋ ಒಂದು ಸಿನಿಮಾ ಹಿಟ್ ಆದರೆ, ನನಗೆ ಅಂದರೆ ನನ್ನ ಥರ ನಾರ್ಮಲ್ ಬ್ಯಾಕ್ಗ್ರೌಂಡಿಂದ ಬಂದು ಪಾಪ್ಯುಲಾರಿಟಿ ಸಿಕ್ಕಾಗ, ಒಂದು ಹಿಟ್ ಆದಾಗ ವಿ ವಿಲ್ ಚೇಂಜ್. ನ್ಯಾಚುರಲಿ ನಮ್ಮಲ್ಲಿ ಒಂದು ಬದಲಾವಣೆ ಆಗುತ್ತೆ. ಅದು ನನ್ನ ಪ್ರಕಾರ ನ್ಯಾಚುರಲ್ ಅದನ್ನ ಯಾರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಅಂದರೆ ನಿಮಗೆ ಇದ್ದಕ್ಕಿದ್ದಾಗೆ ಕಾಲ್ಸ್ ಜಾಸ್ತಿ ಆಗುತ್ತೆ, ಅಟೆನ್ಷನ್ ಜಾಸ್ತಿ ಆಗುತ್ತೆ. ಅದು ನಿಮ್ಗೆ ಮ್ಯಾನೇಜ್ ಮಾಡೋಕ್ಕೆ ಗೊತ್ತಾಗದೇ ಇದ್ದಾಗ ಒಂದು ಎಮೋಷನ್ ಇಂಬ್ಯಾಲೆನ್ಸ್ ಆಗೇ ಆಗುತ್ತೆ. ಟಪ್ಪು ಸರ್ ನಾನು ನೋಡಿದಾಗ ಬೀಯಿಂಗ್ ಅ ಸೂಪರ್ ಸ್ಟಾರ್ ಈ ವಾಸ್ ಸೋ ಬ್ಯಾಲೆನ್ಸ್ಡ್. ಯಾವತ್ತೂ ಅಹಂಕಾರ ತಗೊಳ್ದೇನೆ ಹಿ ವಾಸ್ ವೆರಿ ಬ್ಯಾಲೆನ್ಸ್ಡ್. ಯಾವತ್ತೂ ಎಲ್ಲೂ
ಒಂದು ಸಣ್ಣದಾಗೂ ಕೆಟ್ಟದಾಗಿ ನೆಟ್ಕೊಳ್ದೇನೆ ಅಷ್ಟು ಮೆಚೋರ್ಡ್ ಆಗಿ ಅಷ್ಟು ಅದಕ್ಕೊಂದು ತಪಸ್ಬೇಕು. ಐ ಥಿಂಕ್ ಹೀಸ್ ಅ ರೋಲ್ ಮಾಡೆಲ್ ಹೌ ಟು ಖಂಡಿತ. ಒಬ್ಬ ಆ್ಯಕ್ಟರ್ ಆಗಿ ಹೇಗಿರಬೇಕು, ಒಳ್ಳೆ ಕೆಲಸನೂ ಮಾಡಬೇಕು, ಕಮರ್ಷಿಯಲ್ ಆಗೂ ಇರಬೇಕು. ಅಂಡ್ ಆ ಕೆಲಸ ಮಾಡಿದೀವಿ ಮಾಡೋ ಅಂತ ಏನ್ ಕೆಲ್ಸದಲ್ಲಿ- ತೋರ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಂ, ಅದೇ ಅನ್ನೋದು ಮಾಡೋ ಕೆಲಸ ತೋರಿಸ್ಕೊಳ್ದೆ Yeah. ತೋರಿಕೆಗೋಸ್ಕರ ಮಾಡ್ದೇನೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಮಾಡಬೇಕು. ಕರೆಕ್ಟ್. ಆಮೇಲೆ ದುಡ್ಡು ಮಾಡಬೇಕು, ದುಡಿಮೆನೂ ಮಾಡಬೇಕು. ಸುಮ್ಮನೆ ನೀವು ಒಳ್ಳೆಯವರು ಅನ್ಸ್ಕೊಂಡು ಆ ಥರನೂ ಇಲ್ಲ. ಆಮೇಲೆ ಮಾಡೋ ಕೆಲಸದಲ್ಲಿ ಬೆಸ್ಟ್ ಕೊಡಬೇಕು. ಈಸ್ ಅ ಬೆಸ್ಟ್ ಡಾನ್ಸರ್, ಬೆಸ್ಟ್ ಆ್ಯಕ್ಟಿಂಗ್, ಎಲ್ಲ ವಿಚಾರದಲ್ಲೂ ಅವರಿಗೆ ತುಂಬ ಅವೇರ್ನೆಸ್ ಇತ್ತು. ನೀವು ಅವ್ರದ್ದು ಇಂಟರ್ವ್ಯೂಸ್ ಎಲ್ಲ ನೋಡಿ ಏನೇ ಕೇಳಿದ್ರು ಅದಕ್ಕೆ ಅವ್ರು ರಿಯಾಕ್ಟ್ ಮಾಡ್ತಿದ್ದು ತುಂಬ ಯೂನಿಕ್ ಅಂದ್ರೆ ಆಗಿರ್ತಿತ್ತು, ಒಂದು ಊಟ ತಿಂದ್ರು ಅದನ್ನ ಅನುಭವಿಸ್ತಾ ಎಷ್ಟು ಇದ್ರು. ಪ್ಯಾಷನೇಟ್ ಆಗಿ, ಎಕ್ಸಾಕ್ಟ್ಲಿ. ಲೈಕ್ ರಿಯಲಿ ಇಟ್ಸ್ ವೆರಿ ರೇರ್ ಅನ್ಸುತ್ತೆ ಹಾಂ, ಆ ಐ ಥರ. ಥಿಂಕ್ ಅವ್ರ ಫ್ಯಾಮಿಲಿಲಿ ನನಗೆ ಅಣ್ಣವರು ನಮ್ಮ ಎಲ್ರಿಗೂ ನಮ್ಮ ಹಿಂದೆ 3 ಜನ್ರೇಷನ್ಗೂ ಇನ್ಸ್ಪೈರ್ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನೊಂದು 3 ಜನ್ರೇಷನ್ಗೂ ಮಾಡ್ತಾರೆ, ಅದ್ರಲ್ಲಿ ಏನೂ ಅನುಮಾನ ಇಲ್ಲ. ಬಟ್ ನಮಗೆ ಅಣ್ಣವ್ರ ಬಗ್ಗೆ ಒಳ್ಳೆತನ ಕೇಳಿ ಕೇಳಿ ಯೂಸ್ ಟು ಇಟ್ ಆಗಿತ್ತು ಚಿಕ್ಕ Correct. ವಯಸ್ಸಲ್ಲಿ. ಅವ್ರು ಒಳ್ಳೆಯವರೇ ಬಿಟ್ಬಿಡಿ ಅನ್ನೋ ಥರ. ಬಟ್ ಅವ್ರ ಮಕ್ಳನ್ನ ನೋಡಿದ ಮೇಲೆ ಗೊತ್ತಾಗಿತ್ತು ಅವರೆಷ್ಟು ಒಳ್ಳೆಯವ್ರು ಇದ್ರು ಅಂತ. ಅಂದರೆ ಅಷ್ಟು ಒಳ್ಳೆ ಬೇಸಿಕ್ ಹಾಕೋಗಿದ್ರಲ್ಲ. ಸುಮ್ಮನೆ ನಾನು ಸಿನಿಮಾದಲ್ಲಿ ಇದ್ದೀನಿ ಅಂತ. ಇಲ್ಲ ಇಲ್ಲ, ಐ ಹ್ಯಾವ್ Family, ಪರ್ಸನಲಿ ಸ್ಪೆಂಡ್ ಅವ್ರನ್ನ ಟೈಮ್ ವಿತ್ ಹಾಂ, ಎವ್ರಿ ಒನ್. ಎಕ್ಸಾಕ್ಟ್ಲಿ. ಸೊ ಗೊತ್ತಿರೋದೆ ಅಲ್ಲ, ಸಿದ್ಧಾರ್ಥ ಕೆಲಸ ಮಾಡಿದೆ ಆ್ಯಂಡ್ ಅಲ್ಲಿಂದನೂ ಒಂದು ಒಡನಾಟ ಶುರು ಆಯಿತು ಫ್ಯಾಮಿಲಿದು ಎಲ್ಲ. ಸೊ ಒಂದು ಇರುತ್ತೆ ಪ್ರಿಜುಡಿಸ್ ಥಾಟ್ಸ್. ಸುಮ್ಮನೆ ಹೇಳ್ಬೋದು ಎಲ್ಲರೂ, ಬಟ್ ಅವ್ರು ಬೇರೆ ಥರ ಇರ್ಬೋದು ಅಂತ. ಬಟ್ ನೀನು ಯಾವಾಗ ಒನ್ ಟೈಮ್ ಸ್ಪೆಂಡ್ ಮಾಡ್ತೀಯಾ ಅಥವಾ ಒಂದು ರೂಟೀನಲ್ಲಿ ಅವ್ರನ್ನ ಮೀಟ್ ಮಾಡ್ತಾ ಇದ್ದಾಗ ಗೊತ್ತಾಗುತ್ತೆ ಲೈಕ್ ಎಕ್ಸಾಕ್ಟ್ಲಿ, ಕರೆಕ್ಟ್. ಹಿಂಗಿರಬೇಕು ಇದ್ರೆ ಅಂತ. ಸೊ ಹೌದು. ಡೆಫಿನೆಟ್ಲಿ ಗ್ರೇಟ್ ಎಕ್ಸಾಂಪಲ್ ಫಾರ್ ಆ ಫ್ಯೂಚರ್ ಜನರೇಷನ್ಸ್ ಕೂಡ. ವಾಟ್ ಡು ಯು ಹ್ಯಾವ್ ಟು ಅಡ್ವೈಸ್ ಈಗಿನ ಹೊಸ ಆ್ಯಕ್ಟರ್ಸ್ ಆಗಿರಲಿ, ಲೈಕ್ ಅಸ್ಪೈರಿಂಗ್ ಆ್ಯಕ್ಟರ್ಸ್? ಸೊ ಇವಾಗ ನಮಗೆ ಗೊತ್ತಿರೋ ಹಾಗೆ ಸ್ವಲ್ಪ ಮಾದಕ ಜಾಸ್ತಿ ಆಗ್ತಾ ಇದೆ. ದ್ರವ್ಯಗಳನ್ನು ಸೇವನೆ ಮಾಡೋ ನ್ಯೂ ಜನ್ರೇಷನ್ ಜಾಸ್ತಿನೂ ಆಗ್ತಾ ಇದೆ. ಆ್ಯಂಡ್ ಅದು ತಪ್ಪು ಅನ್ನೋ ಭಾವನೆ ಅವ್ರಲ್ಲಿ ಕಡಿಮೆನೂ ಆಗ್ತಾ ಇದೆ. ಅಂದರೆ ಒಂಥರ ನಾರ್ಮಲೈಸ್ ಆಗ್ತಾ ಇದೆ. ಆ್ಯಕ್ಚುಲಿ ತುಂಬ ಇಟ್ಸ್ ವೆರಿ ಡೇಂಜರಸ್. ತುಂಬ ಎಮೋಷ್ನಲಿ, ಮೆಂಟಲಿ ವೆರಿ ಸ್ಲೋ ಪಾಯ್ಸನ್. ತುಂಬ ನಿಮ್ಮನ್ನು ಇಂಟರ್ನಲಿ ವೀಕ್ ಮಾಡ್ತಾ ಹೋಗುತ್ತೆ. ಸೊ ಅದರಿಂದ ದೂರ ಇದ್ದಷ್ಟು ಇಟ್ಸ್ ಗುಡ್, ಒನ್ ಅಡ್ವೈಸ್. ಆಮೇಲೆ ನೀವು ವಾಟ್ ಎವರ್ ಯು ಡೂ ಇಟ್ ಫೋಕಸ್ ಆಗಿದ್ರೆ ಅದೇ ಆ ಜನನೇ ಹೇಳ್ಕೊಂಡು ಹೋಗುತ್ತೆ. ಯಾರು ಏನಾದರೂ ಮಾಡಲಿ, ಸೊ Entertainment. ಚೂಸಿಂಗ್ ಯೋರ್ ಫ್ರೆಂಡ್ ಸರ್ಕಲ್ ಇಸ್ ಆಲ್ಸೋ ಸರ್ಕಲ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ವೆರಿ ಇಂಪಾರ್ಟೆಂಟ್. ಅವೇರ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಗೊತ್ತಿರಬೇಕು ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ಅನ್ನೋದು ಎಕ್ಸಾಕ್ಟ್ಲಿ. ಫಾರ್ ಎವ್ರಿಬಡಿ ಆ್ಯಕ್ಚುಲಿ. ಅದು ಗೊತ್ತಾಗಬೇಕು ಅಂದರೆ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಐ ನೋ. ನನ್ನ ಪ್ರಕಾರ ಫ್ಯೂಚರ್ ಜನ್ರೇಷನ್ ಎಸ್ಪೆಷಲಿ ಜೆನ್ಸೀಸ್ ಆರ್ ವೆರಿ ಸ್ಮಾರ್ಟ್, ಆರ್ ವೆರಿ ಗುಡ್. ಸೊ ಸ್ಮಾರ್ಟ್ ಅಂದರೆ ನಮಗೆ ಒಂದು ಎವ್ರಿ ಸ್ಟೆಪ್ ವಾಸ್ ಲೈಕ್ ನ್ಯೂ. ಒಂದೊಂದೇ ಸ್ಟೆಪ್ ನಮ್ಮ ಜನ್ರೇಷನಲ್ಲಿ ವಿ ಎಕ್ಸ್ಪೀರಿಯನ್ಸ್ಡ್ ಎವ್ರಿಥಿಂಗ್, ಅಪ್ಸ್ ಆ್ಯಂಡ್ ಡೌನ್ಸು. ಮತ್ತು ನಾವು ಕಲಿಯೋದು ಕೂಡ ಒಂದೊಂದು ಸ್ಟೆಪ್ಪಿಂದಾನೇ ಕಲ್ತ್ವಿ. ಬಟ್ ಈಗ ಅವ್ರಿಗೆಲ್ಲ ಒಂಥರ ಆ್ಯಕ್ಸಸ್ಸು, ಮತ್ತು ಈ ಚಾಟ್ GPT, ಏನೇ ಇನ್ಫಾರ್ಮೇಷನ್ ಬೇಕಂದ್ರೆ ಇಟ್ಸ್ ಜಸ್ಟ್ ಆ್ಯಪ್ ಅವೇ. ಸೊ ಇಸ್ ಇಟ್ ಗುಡ್ ಆರ್ ದೇ ಶುಡ್ ಐ ಲರ್ನ್? ಥಿಂಕ್ ಇಟ್ಸ್ ಗುಡ್. ನೋ ಅಂದರೆ ಒಂದು ಏಜಲ್ಲಿ ಇವಾಗ ನಾವು ತುಂಬ ಟೀನೇಜಿಗೆ ಬಂದಾಗ ನಮ್ಮಲ್ಲಿ ತುಂಬ ಟಿ ವಿದು ಇಂಪ್ಯಾಕ್ಟ್ ಜಾಸ್ತಿ ಇತ್ತು. ನಮ್ಮನೇಲಿ ಟಿ ವಿ ನೋಡಬೇಡ ಅಂತ ಬೈತಾ ಇರೋರು ನಾವು ನೋಡ್ತಾನೆ ಇರ್ತಿದ್ವಿ. ಒಂದು ವಯಸ್ಸಲ್ಲಿ ನಮ್ಗೆ ಗೊತ್ತಾಗತ್ತೆ ಯಾವ್ದನ್ನ ಎಷ್ಟು ಬಳಸಬೇಕು ಅನ್ನೋದು. ಸೊ ಹಂಗೆ ಅವರಲ್ಲೂ ಒಂದು ಓವರ್ ಯೂಸೇಜ್ ಅಥವಾ ಓವರ್ ಅಡಿಕ್ಷನ್ ಸಮಥಿಂಗ್ ಏನೋ ಇರುತ್ತೆ. ಒಂದು ಮೆಚಾರಿಟಿ ಬರ್ತಾ ಬರ್ತಾ ಅದು ಕಡಿಮೆ ಆಗುತ್ತೆ. ಬಟ್ ಬೇಗ ಎವಾಲ್ವ್ ಆಗ್ತಾರೆ. ತುಂಬ ನಮಗೆ ಬಹುಶಃ ಒಂದು 5 ವರ್ಷಕ್ಕೆ ಸಿಗೋ ಇನ್ಫಾರ್ಮೇಷನ್ ಅವ್ರಿಗೆ 5 ತಿಂಗಳಲ್ಲಿ ಸಿಗ್ತಾ ಇದೆ. ಸೊ ನಮಗೆ ಹೌ ವಿ ಎವಾಲ್ವ್ ಥ್ರೂ ಆರ್ ಇನ್ಫಾರ್ಮೇಷನ್, ನಮಗೆ ಯಾವ್ಯಾವ ವಿಷಯದಲ್ಲಿ ಹೆಂಗೆ ಗೊತ್ತಾಗತ್ತೆ. ಸೊ ದೀಸ್ ಜನ್ರೇಷನ್ ಆರ್ ದೇ ಆರ್ ವೆರಿ ಗುಡ್ ಇನ್ ಎವ್ರಿಥಿಂಗ್. ಇವನ್ ದೇ ನೋಸ್ ಅಬೌಟ್ ಸ್ಪಿರಿಚುಯಾಲಿಟಿ ಗೊತ್ತು, ಎನರ್ಜಿ ಬಗ್ಗೆ ತುಂಬ ಚಿಕ್ಕ ವಯಸ್ಸಲ್ಲಿ ಮಾತಾಡ್ತಾರೆ. ದೀಸ್ ಜನ್ರೇಷನ್ ಎಸ್ಪೆಷಲಿ ಇನ್ನೂ ಆಚೆ ಬಂದಿಲ್ಲ. ಈಗ ಟೀನೇಜಲ್ಲೆಲ್ಲ ಇದಾರಲ್ಲ. ಸೊ ಈಗ ಏನೂ ಎಕ್ಸ್ಪೀರಿಯನ್ಸ್ ಇಲ್ದಿರ ಗೂಗಲಲ್ಲಿ ಇನ್ಫಾರ್ಮೇಷನ್ ತೊಗೊಂಡು ಮಾತಾಡೋರು 1000 ಜನ ಇದ್ದಾರೆ. ಸೊ ಅಂದರೆ 1000 ಇನ್ಫಾರ್ಮೇಷನ್ ಅಂದರೆ ಗೊತ್ತಿರೋ ಥರ ದೇ ವಿಲ್ ಟ್ರೈ ಟು ಪೋರ್ಟ್ರೇ ದಟ್ ದೇ ನೋ ಎವ್ರಿಥಿಂಗ್ ಇಲ್ಲಿ ಹೇಳ್ತಾರೆ, ಜಸ್ಟ್ ಬೈ. ಇವಾಗ ಇಲ್ಲಿ Google. ಹೇಳ್ತಾರೆ ಇದೆ, ಕೆಲವರು ದಾನ ಮಾಡ್ತಾರೆ ಹ್ಮ್. ಫಾರ್ ದೇರ್ ಹ್ಯಾಪಿನೆಸ್. ಇನ್ನು ಕೆಲವರು ದಾನ ಮಾಡ್ತಾರೆ ನಮ್ಗೆ ಹೆಸರು ಸಿಗಬೇಕು ಅಂತ. 10 ರೂಪಾಯಿ ಕೊಟ್ಟು ನಾನು 100 ರೂಪಾಯಿ ಕೊಟ್ಟೆ ಅಂತ ಹೇಳ್ಕೊತಾರೆ.
ಬಟ್ ಏನಂದ್ರೆ ₹100 ಕೊಡ್ತಿದ್ಯಾ, ₹10 ಕೊಡ್ತಿದ್ಯಾ, ಅದು ನಿಂಗೆ ಹೆಸರು ಬರ್ತಿದ್ಯಾ, ₹10 ಅದು ನೀನು ಕೊಡ್ತಾ ಇದೆಯಾ. ಮೋಸ್ಟ್ಲಿ ಗೂಗಲ್ ಹಂಗೆ ಇರ್ಬೋದು. ನೀನು ತೋರ್ಸ್ಕೊಳ್ಳೋಕೆ ನೀನು ನೋಡ್ತಾ ಇದೆಯಾ, ಅಟ್ಲೀಸ್ಟ್ ಯು ಆರ್ ಗೆಟಿಂಗ್ ಸಮ್ ನಾಲೆಡ್ಜ್ ಥ್ರೂ. ಬಟ್ ಅದ್ರಲ್ಲಿ ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಓಕೆ, ಇರುತ್ತೆ. ನೆಗೆಟಿವ್ ಬಿಟ್ಟಾಕೋಣ. ಅಟ್ಲೀಸ್ಟ್ ಅವ್ನು ಗೂಗಲ್ ಸರ್ಚ್ ಮಾಡಿ ಒಂದಿಷ್ಟು ಈಸ್ ಫೈಂಡಿಂಗ್ ಈಸ್ ಗೆಟಿಂಗ್ ಸಮಥಿಂಗ್. ಮೇಕಿಂಗ್ ಎನ್ ಎಫರ್ಟ್ ಟು ಗೂಗಲ್ ಅಂತ. ಹಾಂ, ಅಟ್ಲೀಸ್ಟ್ ಈಸ್ ಗೆಟಿಂಗ್ ಸಮ್ ನಾಲೆಡ್ಜ್. ಹ್ಯಾವ್ ಯು ಎವರ್ ಗೂಗಲ್ಡ್ ಯೋರ್ ಸೆಲ್ಫ್? ನಿಜ ಹೇಳು. ಯಾ, ಅಂದರೆ ಅವಾಗ ಗೂಗಲ್ ಮಾಡ್ತೇವೆ ಪ್ರವೀಣ್ ತೇಜ್. ಇಲ್ಲ ಇಲ್ಲ ಇಲ್ಲ, New ಬಟ್ ಬೇಸಿಕ್ updates. ಮಾಡಿ ನೋಡಿರ್ತೀನಲ್ಲ ಏನೇನು ಇರುತ್ತೆ ನನ್ನ ಬಗ್ಗೆ ಅಂತ. How often do you Google yourself? ಏನೋ ಒಂದು 2-3 ಸಲ ಮಾಡಿರೋದು ಅಷ್ಟು. Okay. ಏನಿರುತ್ತೆ ಪದೇ ಪದೇ ನೋಡೋಕೆ ಏನಿರಲ್ಲ ನನ್ನ ಬಗ್ಗೆ. So, ಸೀದಾ ಇನ್ಸ್ಟಾಗ್ರಾಮ್ ಲೀಡ್ ಮಾಡುತ್ತೆ, ಅಥವಾ ವಾಟ್ ಹ್ಯಾವ್ ಡನ್, ಮೈ ಏಜ್, ಮೈ ಎಲ್ಲ ಫ್ಯಾಮಿಲಿ ಇನ್ಫಾರ್ಮೇಶನ್ ಎಲ್ಲ ಕರೆಕ್ಟ್ ಇದೆ. ಇರುತ್ತೆ. ಓಕೆ. ಸೊ ಎಷ್ಟು 15 ಇಯರ್ಸ್ ಜರ್ನಿಲಿ ಎಷ್ಟು ಸಿನಿಮಾಗಳಾಯ್ತು? 16 ಸಿನಿಮಾ ರಿಲೀಸ್ ಆಗಿದೆ ನಂದು. ವಾವ್. ಈಗ ಒಂದು ಸಿನಿಮಾ ರಿಲೀಸ್ ಆಗಬೇಕು, ಎಮ್ ಡಿ ಶ್ರೀಧರ್ ಸರ್ದು. ಒಂದು ಹ್ಯೂಮರ್ ಫಿಲ್ಮ್, ಫ್ಯಾಮಿಲಿ ಸಬ್ಜೆಕ್ಟು. ಅದು ಟ್ರೈಲರು ಟೀಸರ್ ಆಚೆ ಬಂದಿದೆ. ಮೂವಿನೂ ಚೆನ್ನಾಗಿ ಬಂದಿದೆ. ಫಾರ್ ಸಮ್ ರೀಸನ್ ಏನು ಸಿನಿಮಾ ಟೈಟಲ್? ಜಂಬೋ ಸರ್ಕಸ್ ಅಂತ. ಜಂಬೋ ಸರ್ಕಸ್ ಸರ್ಕಸ್. ಅಂತ ಓ ನೈಸ್. ಸ್ವಲ್ಪ ಲೇಟ್ ಆಗ್ತದೆ. ಇನ್ನೊಂದು ಸಿನಿಮಾ ಇವಾಗ ಗೀಕ್ ಅಂತ, ಅಂದರೆ ವರ್ಕಿಂಗ್ ಟೈಟಲ್, ಇನ್ನೂ ಫೈನಲ್ ಆಗಿಲ್ಲ, ಶೂಟಿಂಗ್ ಮುಗಿಸಿದ್ದೀವಿ. ಅದು ಅಗೇನ್ ಕಾಂಟೆಂಟ್, ಈಗಿನ ಕಾಂಟೆಂಟ್ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಬಂದಮೇಲೆ ಆ ಥರದಂತು ಕಾಂಟೆಂಟ್. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಕಾಂಟೆಂಟ್, ಥ್ರಿಲ್ಲರ್ ಜೊತೆಗೆ ತೆಲುಗು. ದ ಗೀಕ್. ದ ಗೀಕ್. ಓಕೆ. ತೆಲುಗು ಒಂದು ಫಿಲ್ಮ್, ಒಂದು ಥ್ರಿಲ್ಲರ್, ಆಲ್ಮೋಸ್ಟ್ ಅದು ಮುಗಿಸಿದ್ದೀನಿ ಸದ್ಯಕ್ಕೆ ಇಷ್ಟು. ಸೊ ನಾವು ಯಾವಾಗ ಪ್ರವೀಣ್ದು ಪ್ಯಾನ್ ಇಂಡಿಯಾ ಸಿನಿಮಾ ನೋಡೋದು? ಅತಿ ಶೀಘ್ರವೇ. ಮೇಲಿಂದ ದೇವ್ರು ಕಂಡ್ಬಿಟ್ಟು ಆಶೀರ್ವಾದ ಸೊ ಮಾಡ್ತಾರೆ. ವಾಟ್ಸ್ ಯುವರ್ ಡ್ರೀಮ್ ಆಕ್ಚುಲಿ? Obviously, ಸೀಕ್ರೆಟಿವ್ see, ಆಗಿರುತ್ತಲ್ಲ ಒಂಥರ. ಈ ಸೀಕ್ರೆಟಿವ್ ಏನಿಲ್ಲ, ಇಟ್ಸ್ ಓಪನ್. ಓಕೆ. ಸಿ, ಮೀನಿಗೆ ಈಜ್ಬೇಕು ಅನ್ನೋದಷ್ಟೇ ಆಸೆ. ಪಾಠ ಆದ್ರೇನು, ಸಮುದ್ರ ಆದ್ರೇನು. ಆಬ್ವಿಯಸ್ಲಿ ಮೀನು ಒಂದು ಸಮುದ್ರದಲ್ಲಿ ಈಜ್ಬೇಕು ಅಂತ ಕನ್ಸ್ಕೊಂಡ್ರೆ ಇಟ್ಸ್ ನಾಟ್ ಅ ಡ್ರೀಮ್, ಇಟ್ಸ್ ನ್ಯಾಚುರಲಿ It's a ಇಟ್ಸ್ ಅ ಪ್ರಾಸೆಸ್. ಕನ್ಸು ಕಾಣಲೇಬೇಕು. ಕರೆಕ್ಟ್. ಮೀನು ಅದಿರ್ಲೇಬೇಕಲ್ಲ, ಮೀನು ಅಂದಮೇಲೆ ಇಲ್ಲಾಂದ್ರೆ ಸಮುದ್ರಕ್ಕೆ ಹೋಗಿ ಸೇರಬೇಕು, ಈಜಾಡಬೇಕು ಅನ್ನೋದು ಅದು ದುರಾಸೆ ಅಲ್ಲ, ಇಟ್ಸ್ ನ್ಯಾಚುರಲ್ ಅಲ್ವಾ. ಹಾಗೆ ಆ್ಯಕ್ಟರ್ ಆಗಿ ನನಗೆ ಜಾಸ್ತಿ ಎಕ್ಸ್ಪೋಜರ್ ಸಿಗಬೇಕು, ದೊಡ್ಡ ಟೀಮ್ ಸಿಗಬೇಕು, ದೊಡ್ಡ ಪ್ರೊಡಕ್ಷನ್ ಅವ್ರು ಸಿಗಬೇಕು, ನ್ಯಾಚುರಲ್ ಆಸೆಗಳು. ಸೊ ನಿನಗೆ ಯಾವತ್ತಾದ್ರೂ ಅನ್ಸಿದ್ಯಾ, ಐ ಸಿ ಯು ಆರ್ ಪರ್ಫೆಕ್ಟ್ ವೆನ್ ಇಟ್ ಕಮ್ಸ್ ಟು ಫಿಟ್ನೆಸ್? ನೋ, ಆಕ್ಟಿಂಗ್ ವೈಸ್ ಆಲ್ಸೋ ದೇರ್ ಇಸ್ ನೋ ಫ್ಲಾ, ಲೈಕ್ ಒಂದು ನ್ಯಾಚುರಲ್ ಆಕ್ಟರ್ ಅಂತಾನೆ ಹೇಳ್ಬೋದು. ಯು ಗಾಟ್ ಲೈಕ್ ಅಮೇಝಿಂಗ್ ಪ್ರೊಡಕ್ಷನ್ ಟು ಆಕ್ಟ್, ಅಂದ್ರೆ ಎಷ್ಟೊಂದು ಒಳ್ಳೊಳ್ಳೆ ಪ್ರೊಡಕ್ಷನ್ ಅಲ್ಲೂ ನೀವು ವರ್ಕ್ ಮಾಡಿದ್ದೀರಾ. ಬಟ್ ನಿಮಗೆ ಅನ್ಸಿದ್ಯಾ ಅಂಥ ನಾನು ಎಕ್ಸ್ಪೆಕ್ಟ್ ಮಾಡಿದಂಥ ಬ್ರೇಕ್ ನಂಗೆ ಇನ್ನೂ ಸಿಕ್ಕಿಲ್ಲ? ನಾವು ಆ ಥರ ಯೋಚನೆ ಮಾಡೋಕೆ ಹೋದರೆ ಸುಮ್ಮನೆ ನಮ್ಮನ್ನು ನಾವು ಕನ್ಫ್ಯೂಸ್ ಮಾಡ್ತಾ ಇರ್ತೀವಿ. ಆಚೆಯಿಂದ ಯೋಚನೆ ಮಾಡ್ತಾ ಇರ್ತಾರೆ, ಇನ್ನೂ ನನಗೆ ಬ್ರೇಕ್ ಸಿಗಲಿಲ್ಲ. ಅಷ್ಟು ಈಸಿಯಾಗಿ ಆಗಲ್ಲ. ಸಿ, ಇಟ್ಸ್ ಬೇಸಿಕಲಿ ಬಿಸ್ನೆಸ್. ಇಲ್ಲಿ ನಾನು ಬಂದಿರೋ ಬಿಸ್ನೆಸ್ ಏನಂದರೆ, ಒಂದು ಪ್ರಾಡಕ್ಟ್ ರೆಡಿ ಮಾಡೋದಕ್ಕೆ ಇಟ್ ನೀಡ್ಸ್ ಅಲ್ ಕ್ರೋರ್ಸ್. ಇಲ್ಲಿ ಇದ್ರ ಹಿಂದೆ ₹100 ಹಾಕ್ತೀವಿ ಅಂದರೆ ಅದು ಹೇಗೆ ವಾಪಸ್ ತೆಗಿಬೇಕು ಅನ್ನೋ ಒಂದು ಕ್ಯಾಲ್ಕುಲೇಷನ್ ಇದೆ. ಅಲ್ಲಿ ಎಷ್ಟು ಬಿಸ್ನೆಸ್ ಆಗುತ್ತೆ ಅನ್ನೋ ಒಂದು ಕ್ಯಾಲ್ಕುಲೇಷನ್ ಇದೆ. ಸೊ ನನಗೆ ಅನಿಸ್ತಾ ಇರ್ಬೋದು ನನಗೆ ದೊಡ್ಡ ಬಜೆಟ್ ಸಿಗ್ತಿಲ್ಲ ಅಂತ. ಸಿಗಬೇಕು ಅಂದರೆ ಇನ್ನೂ ನಾನು ಐ ನೀಡ್ ಟು ಗೇನ್ ಸಮ್ ಆಡಿಯನ್ಸ್. ಕಮರ್ಷಿಯಲಿ ಇನ್ನೂ ಒಂದಿಷ್ಟು ಪ್ರೂವ್ ಮಾಡಬೇಕಾಗತ್ತೆ, ಬಿಸ್ನೆಸ್ ಮಾಡಬೇಕಾಗತ್ತೆ. ನಾವು ಅಲ್ಲಿಗೆ ಹೋಗಿ ಯೋಚನೆ ಮಾಡಬಾರ್ದು. ಇವಾಗ ನಾನೇನು ಮಾಡಿದ್ದೀನಿ, ನನಗೆ ಎಷ್ಟು ಬಿಸ್ನೆಸ್ ಇದೆ, ನಾನು ಏನು ಮಾಡಬೇಕು, ಯಾವ ಥರ ಸಬ್ಜೆಕ್ಟನ್ನು ಆರಿಸ್ಕೋಬೇಕು, ಯಾವ ಥರ ಟೆಕ್ನಿಷಿಯನ್ಸ್ ಜೊತೆ ಕೆಲಸ ಮಾಡಬೇಕು, ಎಷ್ಟು ಬಜೆಟಲ್ಲಿ ಸಿನಿಮಾಗಳು ಮಾಡಬೇಕು, ಅದನ್ನು ಹೆಂಗೆ ಬಿಸ್ನೆಸ್ ಕ್ರ್ಯಾಕ್ ಮಾಡಬೇಕು, ಅದನ್ನ ಹಾಕಿರೋ ದುಡ್ಡನ್ನು ಹೆಂಗೆ ವಾಪಸ್ ತಗೋಬೇಕು, ಇಷ್ಟು ಯೋಚನೆ ಮಾಡಿದ್ರೆ ಅಟ್ಲೀಸ್ಟ್ ನಾನು ಲಾಸ್ಟ್ ಆಗಿರೋದಕ್ಕಿಂತ ಬೆಟ್ರ್ ಕೊಟ್ಟಾಗ ಸೊ ಆಟೋಮೆಟಿಕಲಿ ಆಡಿಯನ್ಸು ಜಾಸ್ತಿ ಆಗ್ತಾರೆ, ನನಗಿರೋ ಇನ್ವೆಸ್ಟ್ಮೆಂಟ್ಸು ಜಾಸ್ತಿ ಆಗುತ್ತೆ. ಈ ಥರ ಯೋಚನೆ ಪ್ರಾಕ್ಟಿಕಲ್ಗೆ ಯೋಚನೆ ಮಾಡ್ಬೋದು. ಪ್ಯಾನ್ ಇಂಡಿಯಾ ಮಾಡಬೇಕು ಅಂತ ಯೋಚನೆ ಮಾಡೋದು ನಮ್ಮ ಪೊಟೆನ್ಷಿಯಲ್ಗೆ ಸಿಗುತ್ತೆ. ಸಿ, ಪ್ಯಾನ್ ಇಂಡಿಯಾಗೆ ಹೋಗಬೇಕು ಅಂದರೆ ಹಾರ್ಡ್ಲಿ ಲಾಡ್ ಆಫ್ ಕ್ರೋರ್ಸ್ ಇನ್ವೆಸ್ಟ್ ಮಾಡಬೇಕು. ಅದನ್ನು ವಾಪಸ್ಸು ತೆಗಿಯೋ ಕಾನ್ಫಿಡೆನ್ಸ್ ಇನ್ವೆಸ್ಟ್ರಿಗೆ ಬಂದರೆ ಇಟ್ ಡಸಂಟ್ ಮ್ಯಾಟರ್ ಹೌ ಐ ಲುಕ್, ಪೀಪಲ್ ವಿಲ್ ಕಮ್, ಪೀಪಲ್ ವಿಲ್ ಇನ್ವೆಸ್ಟ್. ಸೊ ಲೆಟ್ ಮಿ ಬಿ ಆನೆಸ್ಟ್, ಲೈಕ್ ಎಷ್ಟು ಜನ ಹೋಗಿ ಥಿಯೇಟ್ರಲ್ಲಿ ಮೂವಿ ನೋಡ್ತಾರೆ ಈಗ? ಹಾಂ, ಇಟ್ಸ್ ಅ ಫೇಸ್, ಇಟ್ಸ್ ಅ ಬ್ಯಾಡ್ ಫೇಸ್, ಇಟ್ಸ್ ಓಕೆ. ಅಂದರೆ ಡು ಯು ಥಿಂಕ್ ಇಟ್ಸ್ ಗೋನಾ ಬಿ ದ ಸೇಮ್ ಆರ್ ಥಿಯೇಟರ್ ಕಲ್ಚರ್ ಇನ್ನೂ ಇರುತ್ತೆ? ಅಲ್ಲ, ನಾವು ಒಪ್ಕೊಳ್ಳೇಬೇಕಾಗಿರೋ ಸತ್ಯ ಏನಂದರೆ, ಬಿಕಾಸ್ ಆಫ್ ದ ಫೋನ್ಸ್ ಆ್ಯಂಡ್ OTT ಥಿಯೇಟ್ರಿಗೆ ಬರೋರ ಸಂಖ್ಯೆ ಕಡಿಮೆ ಆಗಿದೆ. ಇಟ್ಸ್ ವೆರಿ ನ್ಯಾಚುರಲ್.
ತುಂಬ ಜನ ನಾಟಕಗಳು ನೋಡ್ತಾ ಇದ್ರು, ಯಕ್ಷಗಾನ ನೋಡ್ತಾ ಇದ್ರು. ಟಿ ವಿ ಬಂದಮೇಲೆ ಅವೆಲ್ಲ ನೋಡೋರ ಸಂಖ್ಯೆ ಕಡಿಮೆ ಆಯಿತು, ಬಿಕಾಸ್ ನಮಗೆ ಇನ್ನೂ ಈಸಿ ಆಪ್ಷನ್ ಸಿಕ್ತು. ಸೊ ನ್ಯಾಚುರಲಿ ಇವಾಗ ಅದಕ್ಕಿಂತ ಬೆಟರ್ ಆಪ್ಷನ್ಸ್ ಬಂದಿದೆ. ಅಂದರೆ ಇನ್ಫ್ಯಾಕ್ಟ್ ಇನ್ನೂ ಹೇಳ್ಬೇಕಂದ್ರೆ 30 ಸೆಕೆಂಡ್ ಕಾಂಟೆಂಟ್ಗೆ, ರೀಲ್ಸ್ಗೆ ವಾಚ್ ಟಿಲ್ ದ ಎಂಡ್ ಅಂತ ಹಾಕೋ ಟೈಮ್ ಇದು. 2.5 ಗಂಟೆ ಸಿನಿಮಾನ ಕೂರಿಸು, ಇಟ್ಸ್ ನಾಟ್ ಈಸಿ. ಕರೆಕ್ಟ್. ಬಟ್ ಸಮಥಿಂಗ್ ಏನೋ ಎವಾಲ್ವ್ ಆಗ್ತಾ ಹೋಗುತ್ತೆ. ಈಗೇನೋ ಮೈಕ್ರೋ ಸೀರೀಸ್ ಅಂತ ಕೂಡ ಹಾಂ, ಬಂದಿದೆ ಶುರು ಅಲ್ಲ? ಆಗಿದೆ. ಸೊ ಹೆಂಗದು ಕಾನ್ಸೆಪ್ಟ್? ಅಂದರೆ 2 ಮಿನಿಟ್ಸ್ ಕಾಂಟೆಂಟು, ಹ್ಮ್ 2 ಮಿನಿಟ್ಸಲ್ಲಿ 2 ನಿಮಿಷದಲ್ಲಿ ನೀವು ಒಂದು ವಿಷಯನ ಹೇಳೋದು. ಇವಾಗ ಜನಕ್ಕೆ ನಾನು ನೀನು ಮಾತಾಡ್ತಿರೋ ವಿಷಯ ರೀಚ್ ಆಗಬೇಕು ಹೊರತು ನಾನು ನೀನು ಮಾತಾಡಬೇಕಾದ್ರೆ ಆ ಫ್ಲೋ ಬೇಕಾಗಿಲ್ಲ. ಜಂಪ್ ಕಟ್ ಆದರೂ ಕೂಡ ನೋಡ್ತೀವಿ. ಸೊ ನಾನು ಹೇಳೋ ವಿಷಯ, ನೀನು ಹೇಳೋ ವಿಷಯ, ನಾನು ಹೇಳೋ ವಿಷಯನ ತುಂಬ ಶಾರ್ಪಾಗಿ ಕಟ್ ಮಾಡಿದ್ರೆ 4 ನಿಮಿಷದನ್ನು 1 ನಿಮಿಷದಲ್ಲಿ ತೋರಿಸ್ಬೋದು. ಸೊ ಆ ಥರ 2 ನಿಮಿಷದಲ್ಲಿ ಎಷ್ಟು ಬೇಗ ವಿಷಯ ಹೇಳೋಕ್ಕೆ ಸಾಧ್ಯನಾ ಆ ಥರ ವಿಷಯ ಹೇಳ್ಕೊಂಡು ಮಲ್ಟಿಪಲ್ ಕಾಂಟೆಂಟ್ ಮಾಡಿ ಅಲ್ಲೊಂದಿಷ್ಟು ಆಡಿಯನ್ಸ್ಗೆ ಗೇನ್ ಮಾಡೋ ಐಡಿಯಾ. ಹ್ಮ್ ಇಟ್ಸ್ ಗುಡ್. ಹಾಗೆ ಚೇಂಜ್ ಆಗ್ತಾ ಹೋಗುತ್ತೆ. ಇವಾಗ ಸಿನಿಮಾ ನೋಡ್ತಿಲ್ಲ, ಸಿನಿಮಾ ಬರ್ತಿಲ್ಲ ಅನ್ನೋದೊಂದು ಏನೋ ಕಂಪ್ಲೇಂಟ್ ಆದರೆ, ಸಿನಿಮಾ ಎಲ್ಲ ಬಂದು ನೋಡೋಂಥ ಸಿನಿಮಾ ಯಾವ್ದು ಮಾಡಿದ್ದೀವಿ ಅನ್ನೋದೊಂದು ಬೇಕಲ್ಲ. ಇಟ್ಸ್ ಆಲ್ ಆವ್ರೇಜ್ ಫಿಲ್ಮ್ಸ್. ಅಂಡ್ ಎಲ್ಲರೂ ಅವ್ರವ್ರ ಕಂಫರ್ಟ್ ಝೋನ್ ಅಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾರೆ, ಲೈಕ್ ಹಾಂ, ಮನೇಲೆ ಯಾ, OTT. ತಪ್ಪಲ್ಲ. ಬಹುಶಃ ನಮ್ಮ ಕಾಂಟೆಂಟ್ ಅದ್ಭುತವಾಗಿದ್ದರೆ ನೀವು ಮನೇಲೆ ಪೇ ಆ್ಯಂಡ್ ವಾಚ್ ಆಪ್ಷನ್ ಇದೆ. ಕರೆಕ್ಟ್. ದ ಪ್ಲ್ಯಾಟ್ಫಾರ್ಮ್ ವಿಲ್ ಬೈ ಯುವರ್ ಕಾಂಟೆಂಟ್ ಆಪ್ಷನ್ ಕೊಡ್ತಾರೆ. ಸೊ ನಮಗೆ ವಿ ಕ್ಯಾನ್ ಗೇನ್ ಮನಿ ಥ್ರೂ. ಅಲ್ಲ, ನಾನು ಅಮೆರಿಕಾಯಿಂದನೂ ಹಂಗೆ ನೋಡ್ತಾ ಹಂಗೆ ಇದ್ದೆ ನೋಡ್ಬೋದಲ್ಲ. ಎಷ್ಟೋ ಸಿ, ಸಿನಿಮಾಗಳನ್ನ. ನೀನು ಅಮೇರಿಕಾದಲ್ಲಿರೋ ಆಡಿಯನು, ನೀನು ಇಲ್ಲಿ ಬರಬೇಕಾಗೇ ಇಲ್ವಲ್ಲ. ನನ್ನ ಕಾಂಟೆಂಟ್ ಚೆನ್ನಾಗಿದ್ರೆ 50 ರೂಪಾಯಿ ಕೊಟ್ಟು ನೀನು ನೋಡ್ತೀಯ ನನ್ನ ಸಿನಿಮಾ ಅಂದ್ರೆ ನನಗೆ ಬರುತ್ತಲ್ಲ ದುಡ್ಡು. ಕರೆಕ್ಟ್. ಸೊ ಆಪ್ಷನ್ಸ್ ಜಾಸ್ತಿ ಇದೆ. ದ ಚಾಲೆಂಜ್ ಈಸ್ ವಿ ನೀಡ್ ಟು ಮೇಕ್ ಅ ಗುಡ್ ಕಾಂಟೆಂಟ್. ಕರೆಕ್ಟ್. ಸೊ ಡೈರೆಕ್ಟರ್ಸ್, ಒಳ್ಳೊಳ್ಳೆ ಡೈರೆಕ್ಟರ್ಸ್ ಇದ್ದಾರಾ? ಬರಬೇಕು, ಬರ್ತಾರೆ, ನ್ಯಾಚುರಲಿ ಬರ್ತಾರೆ. ಈಗ ಏನಾಗಿದೆ, ಟು ಬಿ ವೆರಿ ಫ್ರ್ಯಾಂಕ್, ತುಂಬ ಪ್ರಾಮಿಸಿಂಗ್ ಡೈರೆಕ್ಟರ್ಗಳು ಕಾಣಿಸ್ತಾ ಇಲ್ಲ. ಇದ್ದಾರೆ, ನಮ್ಮ ಈಗಾಗಲೇ ಮಾಡಿರೋ ಎಸ್ಟಾಬ್ಲಿಷ್ ಆಗಿರೋ ಡೈರೆಕ್ಟರ್ಗಳಲ್ಲಿ ಚೆನ್ನಾಗಿ ಮಾಡ್ತಿದ್ದಾರೆ. ಹೊಸಬ್ರು ಇನ್ನೂ ಬರಬೇಕು. ಇನ್ನೂ ಒಂದು 10-20 ಜನ ಡೈರೆಕ್ಟರ್ಗಳು ಬಂದರೆ ಇಂಡಸ್ಟ್ರಿ ವಿಲ್. ಹೌದು, ಈಗ ಹೀರೋ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ ತರಾನೇ ಯಾಕೆ ವುಮೆನ್ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ ಅಷ್ಟೊಂದಿಲ್ಲ ಈಗ? ಬರ್ತಾ ಇದೆ. ಸಿ, ಡಿಪೆಂಡ್ಸ್. ನಿಮಗೆ ಯಾವುದೋ ಒಂದು ಪ್ರಾಡಕ್ಟ್, ಇಟ್ಸ್ ಎ ಬೇಸಿಕ್ಲಿ ಪ್ರಾಡಕ್ಟ್ ಗೇಮ್. ನೀವು ಕೊಡೋ ಪ್ರಾಡಕ್ಟಿಗೆ ಡಿಮಾಂಡ್ ಹೆಚ್ಚಾಗ್ತಿದೆ ಅಂದರೆ ಆಟೋಮೆಟಿಕಲಿ ಆ ಪ್ರಾಡಕ್ಟ್ಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಫೀಮೇಲ್ ಫಿಲ್ಮ್ ಯಾವುದೋ ಹಿಟ್ಟಾಯಿತು, ಅದನ್ನು ನೋಡೋರ ಸಂಖ್ಯೆ ಜಾಸ್ತಿ ಇದ್ದಾರೆ ಅಂದರೆ ಆಟೋಮೆಟಿಕಲಿ ಅದಕ್ಕೆ ತಕ್ಕಂಗೆ ಕತೆಗಳು ಉಟ್ಕೊಳ್ಳುತ್ತೆ, ಇನ್ವೆಸ್ಟ್ಮೆಂಟು ಬರ್ತಾ ಹೋಗುತ್ತೆ. ಸೊ ವೆರಿ ನ್ಯಾಚುರಲ್ ಆಗತ್ತೆ. ಸೊ ಹೌ ಮಚ್ ಡು ಯು ಸಪೋರ್ಟ್ ಫಾರ್ ವುಮೆನ್ ಓರಿಯೆಂಟೆಡ್ ಸಬ್ಜೆಕ್ಟ್? ನನಗೆ ಆ ಥರದ್ದೇನಿಲ್ಲ. ಇವಾಗ ನಾನು ಓಟು ಮಾಡುವಾಗ ನಂಗೆ ಡೈರೆಕ್ಟ್ರು ಹೇಳ್ತಾರೆ, ಸರ್ ಇದು ವಿಮೆನ್ ಸೆಕ್ಟರ್ ನಿಮ್ಗೆ ಓಕೆನಾ? ಇಟ್ಸ್ ಓಕೆ. ಸಿನಿಮಾ ಚೆನ್ನಾಗಿದ್ರೆ ಓಕೆ. ಪ್ರೊಡಕ್ಷನ್ ಹೌಸ್, ಹೌ ಕುಡ್ ಐ ಮಿಸ್ ದಿಸ್ ಆಪರ್ಚುನಿಟಿ ಟು ವರ್ಕ್ ವಿತ್ PRK? ಸೊ ಆ ಥರ ನನಗೆ ಆ ಥರದ್ದೇನು ತೊಂದರೆ ಇಲ್ಲ. ಇಟ್ಸ್ ಓಕೆ. ಹೇಳ್ತಾರೆ ನನಗೆ ಒಂದಿಸಿ ಬರೀ ಮಾಡಿದಾಗಲೂ ಪ್ರೀವಿಯಸ್ ಎಲ್ಲ ಮಲ್ಟಿಪಲ್ ಸೋಲೋ ಹೀರೋ ಮಾಡಿ ಏನಕ್ಕೆ ಏನು ಮಲ್ಟಿ ಕಾಸ್ಟಿಂಗ್. ಇಟ್ಸ್ ಓಕೆ. ನನಗೆ ಆ ಕತೆ ಕೇಳಿದ ಮೇಲೆ ಬಿಡಬೇಕು ಅಂತ ಅವತ್ತು ಅನಿಸ್ಲಿಲ್ಲ, ಇವತ್ತು ಅನಿಸಲ್ಲ. ಸೊ ಅಲ್ಲಿ ಎಷ್ಟು ಕಾಣಿಸ್ಕೋತೀವಿ, ಎಷ್ಟು ಇಂಪಾರ್ಟೆನ್ಸ್ ಇದೆ ಕ್ಯಾರೆಕ್ಟ್ರಿಗೆ ಅನ್ನೋದಕ್ಕಿಂತ ಕತೆ ಹೇಗಿದೆ, ಆ ಕತೆ ಪಾರ್ಟ್ ಆಗಬೇಕು ಅನ್ನೋದಷ್ಟೇ. ಸೊ ಆ ಥರ. ಓಕೆ. ಸೊ ನೆಕ್ಸ್ಟು ಪ್ರವೀಣನ್ ಲೈಫಲ್ಲಿ ಏನು ಚಾಪ್ಟರ್, ಹೊಸ ಚಾಪ್ಟರ್ ಏನು? ಫಿಲ್ಮ್ಸ್ ಪ್ರೊಡಕ್ಷನ್ ಅಷ್ಟೇ. ಸ್ಟಾರ್ಟ್ ಮಾಡ್ತಾ ಫಿಲ್ಮ್ಸ್ ಇದ್ದೀರಾ? ಪ್ಲಾನಿಂಗ್ ಇದೆಯಾ? ಇದೆ. ಆ್ಯಕ್ಚುಲಿ ಪ್ರೊಡಕ್ಷನ್ ಆಲ್ರೆಡಿ ಶುರು ಮಾಡಿದ್ದೀನಿ. 1-2-3 ಕಾಂಟೆಂಟ್ ಶೂಟ್ ಮಾಡಿ ಅದು ಶೂಟು ಮಾಡಿದ್ದೀನಿ. ಏನು ಕಾಂಟೆಂಟ್ ಪ್ರೊಡಕ್ಷನ್ ಹೆಸರು? ಸ್ಟೋರಿ ರೂಮ್ ಸ್ಟೋರಿ ರೂಮ್. ಓ, ನೈಸ್ ನೇಮ್, ನೈಸ್. ಕಾಂಟೆಂಟು ಶೂಟ್ ಮಾಡಿದ್ದೀನಿ. ಆಮೇಲೆ ಒಂದು ಫಿಲ್ಮು ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಇವಾಗ ಯಾರು ಹೂಸ್ ಇಂಟ್ರೆಸ್ಟೆಡ್ ಟು ಫಂಡ್ ಸಿನಿಮಾಗೆ ಮಾಡಬೇಕು ಅಂದರೆ ನಾನು ಪ್ರೊಡಕ್ಷನ್ ಹೌಸಲ್ಲೇ ಮಾಡೋ ಥರದ ಪ್ಲ್ಯಾನೆಲ್ಲ ಮಾಡಿಕೊಂಡು ಮಾಡಿದ್ದು. ವಂಡರ್ಫುಲ್. ಓಕೆ. ಸದ್ಯಕ್ಕೆ ಇವಾಗ ಬೇರೆ ಸಿನಿಮಾದಲ್ಲಿ ಬ್ಯುಸಿ ಇರೋದ್ರಿಂದ ಸೊ ವರ್ಷಕ್ಕೆ ಎಷ್ಟು ಸಿನಿಮಾ ಮಾಡಬೇಕು ಅಂತ? 2 ಸಿನಿಮಾ. ಎರಡು. ಅದೇ ಥರ ನಡೀತಾ ಇದೆ. ಅಲ್ಲ, ನಾನು ಪ್ರೊಡಕ್ಷನಿಂದ ಅಲ್ಲ, ನಿಮ್ಮ ಸದ್ಯಕ್ಕೆ acting ನಾನು ಇಂದ. ವರ್ಷಕ್ಕೆ 2 ಸಿನಿಮಾ ಮಾಡಬೇಕು. ಹ್ಮ್. ಅದು ಬೇರೆಯವ್ರ ಪ್ರೊಡಕ್ಷನ್ ಆಗಿರುತ್ತೋ ಅಥವಾ ಅದು ಗೊತ್ತಾಗಲ್ಲ. ಅಂದರೆ ಒಂದು ಸಿನಿಮಾ ಶೂಟಿಂಗ್ ಶುರುವಾಗೋವರೆಗೂ ಅಲ್ಲಿ ತುಂಬ ಇದಿರುತ್ತೆ. ಅಂದರೆ ಯಾರು ಇನ್ವೆಸ್ಟ್ ಮಾಡಬೇಕು, ಯಾರು ಆನ್ ಬಾಡಿ ಬರ್ತಾರೆ,
ಯಾವ ಪ್ರೊಡಕ್ಷನ್ ಹೌಸಲ್ಲಿ ಮಾಡಬೇಕು, ಯಾವ ಕತೆ ತೊಗೋಬೇಕು, ಯಾರು ಡೈರೆಕ್ಟ್ ಮಾಡ್ತಾರೆ, ಆ ಪ್ರಾಸೆಸ್ಸೇ 2-3 ಸೊ ತಿಂಗಳಾಗುತ್ತೆ. ಹೆಂಗಿರುತ್ತೆ ಆಕ್ಚುಲಿ ಫಸ್ಟ್ ಮೀಟಿಂಗ್ ವಿತ್ ದ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ ಅಂಡ್ ದ ಹೀರೋ? ಇಟ್ ಡಿಪೆಂಡ್ಸ್. ಅಂದರೆ ಕೆಲವೊಮ್ಮೆ ಈ ಪ್ರೊಡ್ಯೂಸರ್ ಮತ್ತು ಹೀರೋ ಆ್ಯಕ್ಟರ್ ಕೊಲ್ಯಾಬ್ ಆಗಿಬಿಟ್ಟು ಡೈರೆಕ್ಟರ್ ಹತ್ರ ಹೋಗ್ತಾರೆ. ಡೈರೆಕ್ಟ್ರು ಪ್ರೊಡ್ಯೂಸರ್ ಕೊಲ್ಯಾಬ್ ಆಗಿ ಹೀರೋ ಆ್ಯಕ್ಟರ್ ಹತ್ರ ಹೋಗ್ತಾರೆ. ಡೈರೆಕ್ಟ್ರು ಹೀರೋ ಕೊಲ್ಯಾಬ್ ಆಗಿ ಪ್ರೊಡ್ಯೂಸರ್ ಹತ್ರ ಹೋಗ್ತಾರೆ. ಹೋಗುವಾಗ ಅವ್ರನ್ನ ಕೆಲವೊಮ್ಮೆ ಒಂದು ಕತೆ ಒಂದು ಲೀಡ್ ಮಾಡುತ್ತೆ, ಈ ಕತೆನ ಇಟ್ಕೊಂಡು ಹೋಗೋಣ ಅಂತ. ಆ ಕತೆನೇ ಎಲ್ಲವನ್ನೂ ಮಾಡಿಸುತ್ತೆ. ಇನ್ನು ಕೆಲವೊಮ್ಮೆ ಆ ಕಾಂಬಿನೇಷನ್ ನಾವಿಬ್ಬರು ಸೇರಿ ವರ್ಕ್ ಮಾಡೋಣ ಅನ್ನೋದು ಬರುತ್ತೆ. ಇನ್ನು ಕೆಲವೊಮ್ಮೆ ಪ್ರೊಡ್ಯೂಸರ್ಗೆ ನಾನು ನಿಮಗೆ ಇನ್ವೆಸ್ಟ್ ಮಾಡ್ತೀನಿ ಅಂತನೋ, ಅಥವಾ ಡೈರೆಕ್ಟ್ರಿಗೆ ನಾನು ನಿಮ್ಗೊಂದು ಕತೆ ಮಾಡ್ತೀನಿ ಅಂತನೋ, ಅಥವಾ ಆ್ಯಕ್ಟ್ರಿಗೆ ನಾನು ನಿಮ್ಮ ಜೊತೆ ನಿಮ್ಮ ಪ್ರೊಡಕ್ಷನ್ ಅಥವಾ ನಿಮ್ಮ ಜೊತೆ ಈ ಥರ ಅದು ಹೆಂಗೆ ಶುರು ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಪ್ಯೂರ್ಲಿ ಡೆಸ್ಟಿನಿ. ಸಿನಿಮಾ ಅನ್ನೋದು ನಾವು ಮಾಡ್ತೀವಿ ಅನ್ನೋದು ಸುಳ್ಳು. ಸಿನಿಮಾ ಅನ್ನೋದು ಪ್ಯೂರ್ಲಿ ದೇವ್ರು ಮಾಡಿಸೋದು. ಕರೆಕ್ಟ್. ಸೊ ಯಾವಾಗ ಎಡಿಟಿಂಗ್ ನಾವೆಲ್ಲ ಸುಮ್ಮನೆ ಹೆಸರಿಗೆ ಇರ್ತೀವಿ, ದೇವ್ರು ಕರೆಕ್ಟಾಗಿ ಎಲ್ಲ ಪ್ಲೇಸ್ ಮಾಡಿ ಒಂದು ಕಡೆ ಬಿಡ್ತಾರೆ. ಸೊ ದೇವನ್ ಎಷ್ಟು ನಂಬ್ತೀರಾ? ಅದೇ ನನ್ನ ಪ್ರಕಾರ ದೇವರು ಅನ್ನೋದಕ್ಕಿಂತ ದೇವರು ಅನ್ನೋ ಪದನ ಒಂದು ಯೂನಿವರ್ಸಲ್ ಎನರ್ಜಿ, ಅಂದರೆ ಬಿಯಾಂಡ್ ನಮ್ಮನ್ನು ಮೀರಿದ ಯಾವುದೋ ಒಂದು ಶಕ್ತಿ ಅಂತೂ ಇದ್ದೇ ಇದೆ. ಸೊ ಯು ಬಿಲೀವ್ ಇನ್ ಎನರ್ಜಿ? ಎಕ್ಸಾಕ್ಟ್ಲಿ. ಸೊ ತುಂಬಾ ಟೆಂಪಲ್ ಟ್ರಿಪ್ ಎಲ್ಲ ಆ ಎನರ್ಜಿನ ನಂಬಿದ ಮೇಲೆ ಶಿವ, ವಿಷ್ಣು, ಬ್ರಹ್ಮ ಇದರೋ ಇಲ್ವೋ ಗೊತ್ತಿಲ್ಲ, ಬಟ್ ನಮಗೆ ಒಂದು ಕೃತಜ್ಞತೆ ತೋರಿಸೋದಕ್ಕೆ ಒಂದು ಮೂರ್ತಿ, ಒಂದು ಜಾಗ ಅಂತ ಬೇಕಲ್ಲ, ಬಹುಶಃ ಅದೇ ದೇವರು, ಟೆಂಪಲ್. ಅಲ್ಲಿ ಹೋದಾಗ ನಮ್ಗೆ ಆ ಪಾಸಿಟಿವಿಟಿ. ಎನರ್ಜಿ. ನೈಸ್. ಪ್ರವೀಣನ್ನ ಸ್ಪಿರಿಚುವಲ್ ಸೈಡ್ ನೋಡೋದಕ್ಕೆ ನನಗೆ ತಗೊಳಕ್ ಆಗ್ತಾ ಇಲ್ಲ, ಬಟ್ ನೈಸ್, ಗ್ರೇಟ್ ಜರ್ನಿ ಸೋ ಫಾರ್. ಸೊ ನನ್ನ ಈ ಒಂದು ಪಾಡ್ಕಾಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನೈಸ್, ವೆರಿ ನೈಸ್. ನನಗೆ ಅದೇ ನಾನು ಐ ಟೋಲ್ಡ್ ಯು ನೋ, ಐ ಹ್ಯಾವ್ ಬಿಕಮ್ ಸೋ ಬೋರಿಂಗ್ ದೀಸ್ ಡೇಸ್ ಅಂತ. ಲಾಸ್ಟ್ ಟೈಮ್ ಅಷ್ಟೇ ಯಾವುದೋ ಸರ್ ನಿಮ್ಮದು ವರ್ಕೌಟ್ ಮಾಡೋದೆಲ್ಲ ವಿಡಿಯೋ ಮಾಡೋಣ ಅಂದರು. ಆಮೇಲೆ ಹಾಗೆ ಮಾಡ್ತಾ ಇಂಟರ್ವ್ಯೂಸ್ ಶುರು ಮಾಡಿದ್ವಿ. ನಾನು ನೋಡಿದ್ರೆ ಫುಲ್ ಕತೆ ಹೊಡಿತಾ ಇದ್ದೀನಿ. ನನಗೆ ನೋಡೋಕ್ಕಾಗ್ತಾ ಇಲ್ಲ, ಇದನ್ನು ಚೆನ್ನಾಗಿ ನೋಡ್ತಾರೆ ಅನಿಸ್ತಾ ಇದೆ. ಇಲ್ಲ ನಾನು ನೋಡಿದೆ, ಅದೇ ಥರ ಫೈನ್. ಅದು ನಮ್ಗೆ It's ಹಂಗೆ been too ಅನ್ಸುತ್ತೆ. much. ಆಕ್ಚುಲಿ ನನ್ನ ವಾಯ್ಸ್ ಏನು ಹಿಂಗ್ ಬರ್ತಾ ಇದೆ, ನಾನು ಹಿಂಗ್ ಕಾಣ್ತಾ ಇದ್ದೀನಿ, ಅಥವಾ ಏನೋ ಏನೇನೋ ಮಾತಾಡಿರ್ತೀನಿ ಅಂತ ಅನ್ಸುತ್ತೆ. ಇವಾಗ but, ಜನಕ್ಕೆ ತುಂಬ ನಾನು ಹೇಳೋ ವಿಷಯಗಳಂತೂ ಎಲ್ರಿಗೂ ಗೊತ್ತಿರುತ್ತೆ ಅನ್ಸುತ್ತೆ. ಅಂದರೆ ವೆನ್ ಐ ಹ್ಯಾವ್ ಗಿವನ್ ಒಂದು ಸೂಪರ್ ಹಿಟ್ ಕೊಟ್ಟಾಗ ಒಂದು ಮೋಟೋ ಕ್ರಿಯೇಟ್ ಆಗುತ್ತೆ, ನಾನೇನೋ ಹೇಳೋ ವಿಷಯನ ಕೇಳಬೇಕು ಅಂತ. ನಾರ್ಮಲ್ ಟೈಮಲ್ಲಿ ನಾವು ಹೇಳೋ ವಿಷಯಗಳು ತುಂಬ ಲ್ಯಾಗ್ ಅನಿಸ್ತಾ ಇರ್ಬೋದು, ಅಥವಾ ನಾವೇ ಲ್ಯಾಗ್ ಆಗಿರ್ತೀವೋ ಗೊತ್ತಿಲ್ಲ. ಅದಕ್ಕೆ ನನಗೆ ಜನರಲಿ ಇಂಟರ್ವ್ಯೂ ಮಾತಾಡೋಣ ಬ್ರೋ ಅಂದರೆ ಸೂಪರ್ ಮಾಡೋಣ ಅಂತೀನಿ. ಬಟ್ ನಾನು ಅಷ್ಟು ಇಂಟ್ರೆಸ್ಟ್ ತೋರಿಸಲ್ಲ, ಯಾಕಂದರೆ ಅಲ್ಲಿ ಹೋದರೆ ಏನು ಜಾಸ್ತಿ ಮಾತಾಡೋಕ್ಕೆ ವಿಷಯ ಇರಲ್ಲ. ಯಾಕಂದರೆ ಹಾರ್ಡ್ಲಿ ಒಂದು ಹಾಫ್ ಆನ್ ಅವರ್, 3/4 ಗಂಟೆ, 1 ಗಂಟೆ ನಾವು ಮಾತಾಡಬೇಕು. ಎಗೇನ್ ನಾನು ಎಲ್ಲ ಕಡೆ ಹೇಳ್ಬಿಟ್ಟು ನಾನು ಸ್ಮಾಲ್ ಟೌನ್, ನನ್ನ ವೈಫು ಗುರು ನೀನು ಸ್ಮಾಲ್ ಟೌನ್ ಅಂತ ಮಾತ್ರ ಹೇಳ್ಬೇಡ. ಸ್ಮಾಲ್ ಟೌನು ಇಸ್ ಆಲ್ ಓಲ್ಡ್ ಟಾಪಿಕ್. ಸ್ಮಾಲ್ ಟೌನ್ ಹಾರ್ಡ್ಲಿ ನಾನು ವೆರಿ ಶಾರ್ಟ್ ಪೀರಿಯಡ್ ಇರ್ತೀನಿ. ಬೆಂಗಳೂರಲ್ಲಿ ನನ್ನ ಏಜಿನ ಮೋರ್ ದೆನ್ 50% ಹ್ಯಾವ್ ಸ್ಪೆಂಡ್. ಸೊ ಇನ್ನೂ ಸ್ಮಾಲ್ ಟೌನನ್ನು ಇಟ್ಕೊಂಡು ಹೋಗೋದು ಅದೊಂಥರ ಇದಾಗ್ಬಿಟ್ಟಿದೆ ಎಲ್ರ ಲೈಫಲ್ಲೂ. ಹಂಗ್ ಈ ಬಂದಿರೋರೆಲ್ಲ ಪ್ಯಾಂಡಮಿಕಲ್ಲೇ ಗೊತ್ತಾಗಿದೆ, ಐ ಡೋಂಟ್ ಬಿಲಾಂಗ್ ಹಿಯರ್ ಅಂತ. ಸ್ಮಾಲ್ ಟೌನ್, ನೋ ಗಾಡ್ ಫಾದರ್, ಅದೇ ಇರುತ್ತೆ ಒಂಥರ. ನಾನು ಸ್ಮಾಲ್ ಟೌನಲ್ಲಿ ಐ ಮೀನ್ ನಾವು ಪ್ಯಾಂಡಮಿಕ್ ಟೈಮಲ್ಲಿ ವಾಪಸ್ ಐ ಗಾನ್ ಬ್ಯಾಕ್ ಟು ಮೈ ನೇಟಿವ್. ಅಲ್ಲೊಂದು 2 ತಿಂಗಳು ಇರೋಕ್ಕಾಗಲಿಲ್ಲ, ಹೋಗಿ 2-3 ದಿವಸ ಇದ್ದು ಬರೋಕ್ಕೆ ಮಜಾ ಇರುತ್ತೆ ಅಷ್ಟು. ಸೊ ಆ ಥರ ಹೇಳಿರೋ ವಿಷಯನ ಎಲ್ಲ ಕಡೆ ಹೇಳಿ ಬೋರಿಂಗ್ ಆಗಿರುತ್ತೆ. ಸೊ ನಾನು ಒಂದಿಷ್ಟು ಕೆಲಸ ಮಾಡಿದಾಗ ಒಂದಿಷ್ಟು ನಾಲೆಜ್ನ, ಎಕ್ಸ್ಪೀರಿಯನ್ಸ್ನ ಗೇನ್ ಮಾಡಿ ಶೇರ್ ಮಾಡೋದಕ್ಕೆ ಮಜಾ ಇರುತ್ತೆ. ಬಟ್ ಅಮೇಝಿಂಗ್, Yeah. ತುಂಬಾ ಖುಷಿ ಆಯ್ತು ನಿನ್ ಜರ್ನಿ ಸೇಮ್ ಇಯರ್, ಕೇಳಿ. ಸೇಮ್ ಇಯರ್. ಥ್ಯಾಂಕ್ ಯು. ಅಂಡ್ you've come a long way. ವೆರಿ ಬ್ಯೂಟಿಫುಲ್ ಜರ್ನಿ, ಬ್ಯೂಟಿಫುಲ್ ಚಾಪ್ಟರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಯು ವರ್ಕ್ಡ್ ವಿತ್ ಲಾಡ್ ಆಫ್ ಅಮೇಝಿಂಗ್ ಪೀಪಲ್, ಅಮೇಝಿಂಗ್ ಟೀಮ್, ಆ್ಯಂಡ್ ನಮ್ದೊಂದು ಅಮೇಝಿಂಗ್ ಗ್ರೂಪ್ ಆಫ್ ಫ್ರೆಂಡ್ಸ್ ಇದ್ದೀವಿ. ಹಿಂಗೆ ಇರೋಣ ಕೊನೆ ತನಕ. ಆ್ಯಕ್ಚುಲಿ ಐ ಆಮ್ ವೆರಿ ಹ್ಯಾಪಿ ದ್ಯಾಟ್ ಯು ಕೇಮ್ ಬ್ಯಾಕ್. ಯಾಕಂದರೆ ಅದೇ ನಮಗೆಲ್ಲ ಗೊತ್ತಿರೋ ಹಾಗೆ ನೀನು ವೆರಿ ಔಟ್ ಸ್ಪೋಕನ್. ಒಂಥರ ನಿಮ್ಮ ಮನೇಲೆಲ್ಲ ನಾವು ಬಂದು ಪಾರ್ಟಿ ಮಾಡುವಾಗೆಲ್ಲ ಎಷ್ಟು ಥಿಂಕ್ ತುಂಬ ಒಂದು ಆರ್ಗನೈಸ್ ಮಾಡಿ ಫ್ರೆಂಡ್ಸ್ಗಳನ್ನೆಲ್ಲ ಜೊತೇಲಿ ಇಟ್ಕೊಂಡು ಹೋಗೋ ಥರದೊಂದು ಕ್ಯಾರೆಕ್ಟರ್ ನೀನು. ಸಡನ್ನಾಗಿ ಫಾರಿನ್
ಐ ಹೇಟ್ ದಟ್ ಕಾನ್ಸೆಪ್ಟ್. ಸಿ ವಿ ಬ್ರಾಟ್ ಅಪ್ ಹಿಯರ್, ನಮ್ಮ ಸರ್ಕಲ್ಲು, ನಮ್ಮ ಅಪ್ಪ ಅಮ್ಮ ಇರೋ ಜಾಗ, ಕರೆಕ್ಟ್. ನನ್ಗೇನೋ ಅದಿದೆ. ಹೌದು ವಿ ಹೌದು ಶುಡ್ ಅರ್ನ್. ಇಲ್ಲ, ನಾನು 30 ವರ್ಷ ನಾನು ಬೆಂಗಳೂರಲ್ಲೇ ಅಲ್ವಾ ಹ್ಮ್ ಇದ್ದಿದ್ದು. ಹ್ಮ್ ಲೈಕ್ ಸಡನ್ ಆಗಿ ನನಗೂ ಬಿಟ್ಟು ಹೋಗೋದಕ್ಕೆ, ಬಟ್ ದಿಸ್ ಆಲ್ವೇಸ್ ಅ ಥಾಟ್, ಅಲ್ಲಿದ್ದು ನಾನು ಅಲ್ಲಿ ಏನೇ ಕೆಲಸ ಮಾಡ್ತಾ ಇದ್ರು ಅ ಪೀಸ್ ಆಫ್ ಮೈ ಹಾರ್ಟ್ ಈಸ್ ಆಲ್ವೇಸ್ ಇನ್ ಬ್ಯಾಂಗ್ಳೂರ್. ನಮ್ಮ ಎಕ್ಸಾಕ್ಟ್. ಬೆಂಗಳೂರು ಆ ಊಟ ಮಿಸ್ ಮಾಡ್ತಾ ಇದ್ದೀನಿ, ಓ ಇವ್ರನ್ನ ಮೀಟ್ ಮಾಡಬೇಕಿತ್ತು, ಈ ಫಂಕ್ಷನ್ಗೆ ಹೋಗಕ್ ಆಗ್ತಾ ಇಲ್ಲ, ಎಲೆ ಊಟ ತಿನ್ನಕ್ ಆಗ್ತಾ ಇಲ್ಲ, ನನಗೆ ಎಷ್ಟೊಂದು ಒಂದು ಮನೆ ಚೇಂಜ್ ಮಾಡೋದು ತುಂಬ ಭಯ. ಯಾಕಂದ್ರೆ ಐ ಹ್ಯಾಡ್ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಅಂದರೆ 1-2 ವರ್ಷ ಇರ್ತಿದ್ದ ಹಾಗೆ ನಮ್ಮ ಅಪ್ಪಂಗೆ ಟ್ರಾನ್ಸ್ಫರ್ ಆಗ್ಬಿಡ್ತಾ ಇತ್ತು. ಅಲ್ಲಿ ಹೋದ್ರೆ ಹೊಸ ನ್ಯೂ ಫ್ರೆಂಡ್ಸ್, ನ್ಯೂ ಸ್ಕೂಲ್, ನ್ಯೂ ಚಾಪ್ಟರ್, ನ್ಯೂ ಟೀಚರ್ಸ್, Yeah. ಎವ್ರಿಥಿಂಗ್ ಇಸ್ ನ್ಯೂ. ನಾನೇ ಐ ಯೂಸ್ ಟು ಬಿಕಮ್ ಅ ನ್ಯೂ ಪರ್ಸನ್. ಸೊ ಆ ಥರ ಎಕ್ಸ್ಪೀರಿಯನ್ಸ್ ಆಗಿ 1-2 ಸಲ ಎವ್ರಿ 2 to 3 ಇಯರ್ಸ್ ಅಪ್ಪಂಗೆ ಟ್ರಾನ್ಸ್ಫರ್. ಸೊ ನನಗೆ ಡಿಸ್ಟಿಕ್ ಚೇಂಜು, ತಾಲೂಕ್ ಚೇಂಜು, ಆ ಅದು ರಿಲೇಶನ್ಶಿಪ್ಗಳ ಹಾಂ ಬಾಂಡಿಂಗ್ ಎಕ್ಸಾಕ್ಟ್ಲಿ. ಬೆಳೆಸ್ಕೊಂಡಿರ್ತೀವಿ. ಯಾ ನನಗೆ ಇತ್ತೀಚೆಗೆ ಒಂದು ಮನೆ ಚೇಂಜ್ ಮಾಡ್ಬೇಕಂದ್ರೆ ಇಟ್ ಫೀಲ್ಸ್ ವೆರಿ ಸ್ಕೇರಿ. ಅಂತ ದೇಶ ಬಿಟ್ಬಿಟ್ಟು ಹೊಸ ಜಾಗ. ಅಟ್ಲೀಸ್ಟ್ ನಿನಗೆ ಆ ಥರ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ನಾನು ಓದಿದ್ದು ಒಂದೇ ಸ್ಕೂಲಲ್ಲಿ LKG ಇಂದ 10th ತನಕ, ಶ್ರೀ ಅರಬಿಂದೋ ವಿದ್ಯಾಮಂದಿರ್, ಮೋದಿ ಹಾಸ್ಪಿಟಲ್, ರಾಜಾಜಿನಗರ. ಅದಾದ್ಮೇಲೆ ಕಾಲೇಜು ಇಲ್ಲೇ, ಆ, ಮತ್ತೆ ನಾನು ಡಿಗ್ರಿ ಮಾಡಿದ್ದು ರಾಮಯ್ಯ. ಸೊ ಹಾಗೆ ನನಗೆ ಬೆಂಗಳೂರೇ ಎಲ್ಲ ಒಂಥರ, ಇಲ್ಲೇ ಹುಟ್ಟು ಇಲ್ಲೇ ಬೆಳೆದು ಕೊನೆಗೆ ಇವಾಗ ಎಲ್ಲೋ ಹೋಗಿರ್ಬೇಕು, ಇವ್ರು ಯಾರೋ, ಇವ್ರುಗಳ ಮಧ್ಯ ನಾವೇನಿದೆ ಇಲ್ಲಿ, ನಮ್ದೇನಿದೆ ಅಂದ್ರೆ ಇಲ್ಲಿ ಅಟ್ಲೀಸ್ಟ್ ಐಮ್ ಸಮಥಿಂಗ್. ಯಾರು ಸಿಕ್ಕಿದ್ರು ಮಾತಾಡ್ತಾರೆ, ಒಂಥರ ಏನಾದ್ರೂ ನಾವು ಮಾಡ್ತಾರೆ ಅಂತ ಕೆಲಸ ನಮ್ಮ ಫೀಲ್ಡಲ್ಲಿ ಅಟ್ಲೀಸ್ಟ್ ಎಲ್ಲೋದ್ರೂ ಒಂದು ಪ್ರೀತಿ ವಿಶ್ವಾಸ ಅನ್ನೋದೆಲ್ಲ ಅಲ್ಲಿ. ಇಟ್ಸ್ ಆಲ್ ಲೈಕ್ ವೆರಿ ಏನಂತಾರೆ, ಮೊನಾಟನಸ್ ಲೈಫ್. ಬೆಳಗ್ಗೆ ಎದ್ದು ಅಂದರೆ ಮಂಡೇ ಟು ಫ್ರೈಡೇ ಕೆಲಸಕ್ಕೆ ಹೋಗೋ, ಮತ್ತು ವೀಕೆಂಡಲ್ಲಿ ಅಟ್ಲೀಸ್ಟ್ ವ್ಯೂಸ್ ಎಲ್ಲ ಚೆನ್ನಾಗಿರುತ್ತೆ, ಪಾರ್ಕ್ ಮತ್ತು ನಾವು ಹೋಗೋ ಡೆಸ್ಟಿನೇಷನ್ಗಳೆಲ್ಲ ಚೆನ್ನಾಗಿರ್ತವೆ. ಅದು ಬಿಟ್ಟರೆ ಎಲ್ಲೋ ಒಂದು ಕಡೆ ನನಗೆ ಆ ಕೊರತೆ ಇದ್ದೇ ಇದೆ, ನಾನು ನಮ್ಮೂರಲ್ಲಿ ಇರಬೇಕಲ್ಲ ಅಂತ. ಬಟ್ ಐ ಆಮ್ ನಾಟ್ ಹಿಯರ್ ಫಾರ್ ಗುಡ್. ನಾನು ವಾಪಸ್ ಬಂದಿಲ್ಲ ಫಾರ್ ಯುವರ್ ಇನ್ಫಾರ್ಮೇಷನ್. ವಾಪಸ್ ಹೋಗ್ತಾ ಇದ್ದೀನಿ ಮತ್ತೆ, ಬಿಕಾಸ್ ಚರಣ್ ಮಾಡೋ ಕೆಲಸದಲ್ಲಿ ಎಕ್ಸಾಕ್ಟ್ಲಿ. ಅಟ್ಲೀಸ್ಟ್ ಈಸ್ ನಾಟ್ ಒನ್ ಆಫ್ ದೋಸ್ ರೆಗ್ಯುಲರ್ ಕೆಲಸದಲ್ಲಿ ಇಲ್ಲ. ಈಸ್ ಇನ್ ಟು ಸೈನ್ಸ್ ಆ್ಯಂಡ್ ಅದಕ್ಕೆ ತುಂಬ ಬೆಲೆ ಕೊಡ್ತಾರೆ. ಅಲ್ಲಿ ಗೌರ್ಮೆಂಟ್ ಫಂಡ್ಸ್ ಚೆನ್ನಾಗಿದೆ. ಸೊ ಎಲ್ಲೋ ಒಂದು ಕಡೆ ಈ ಕೋವಿಡ್ ಟೈಮಲ್ಲಿ ಓಕೆ, ಈ ಥರ ಸೈಂಟಿಸ್ಟ್ಗಳಿಗೆ, ಡಾಕ್ಟರ್ಗಳಿಗೆ ಜಾಸ್ತಿ ಒಂದು ರೆಸ್ಪೆಕ್ಟ್ ಶುರು ಆಯಿತು. ಸೊ ಐ ಆಮ್ ಲೈಕ್, ಪ್ಲೀಸ್ ಯೋರ್ ವರ್ಕ್ ಇಸ್ ಆಲ್ಸೋ ಮೈ ಪ್ರಯಾರಿಟಿ ಅಂದ್ಬಿಟ್ಟು ಈಗ ಗಂಡ ಎಲ್ಲಿರ್ತಾನೋ ಅಲ್ಲಿರ್ಬೇಕಲ್ವಾ. ಸೊ ಹಾಗಾಗಿ ಈ ಒಂದು ಹೊಸ ಚಾಪ್ಟರ್ ಅಲ್ಲಿ ಶುರು ಆಯಿತು. ಬಟ್ ನಾವು ಐ ಆಮ್ ಲೈಕ್, ಅಲ್ಲಿ ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸಲ ಬಂದೋಗ್ಬೇಕು ಇಲ್ಲಿಗೆ ಅನ್ನೋ ಒಂದು ಫೀಲಿಂಗ್ ಅಷ್ಟೆ. ಬಂದರೆ ಈ ಥರ ನಿಮ್ಮಂಥವ್ರ ಜೊತೆ ಎಲ್ಲ ಮಾತಾಡಿ ಒಂದು Half ಮೆಮೊರಿ year. ತಗೊಂಡು ಹೋದ್ರೆ ಒಂದು ಓಕೆ, ನಾನು ಜೀವಿಸಿ ಬಂದಿದ್ದೀನಿ ಅನ್ನೋದಿರುತ್ತೆ. ಇಲ್ಲಾಂದರೆ ಇಟ್ಸ್ ದ Super. ಸೇಮ್ ಓಲ್ಡ್ ಬ್ಲ್ಯಾಂಡ್ ಲೈಫ್. ಬ್ಯೂಟಿಫುಲ್. ಸೊ ಅಲ್ಲೂ ನಮ್ಮ US ಕನ್ನಡಿಗರೆಲ್ಲ ತುಂಬ ಇದ್ದಾರೆ. ಇಷ್ಟೊಂದು ಅಸೋಸಿಯೇಷನ್ಗಳಿರ್ತವೆ, ಸಂಘಗಳಿದ್ದಾವೆ, ಮೀಟ್ ಮಾಡಬೇಕು. ಸೊ ಎಲ್ರಿಗೂ ಅವ್ರವ್ರ ಜಾಗನ ನೆನೆಸ್ಕೋಬೇಕಂದ್ರೆ ಏನೋ ಒಂದು ಮಾಡಬೇಕಲ್ಲ, ಎಲ್ಲಿದ್ರು. ಭೂಮಿ ಒಂದೇ, ಅಲ್ಲ, ಆದರೆ ನಿಮ್ಮ ಋಣ ಎಲ್ಲಿರುತ್ತೆ ಅನ್ನೋದು ದೇವರಿಗೆ ನನಗೂ ಗೊತ್ತು. ಬೇರೆ ಕಡೆ ಬೇರೆ ಕಂಟ್ರೀಸ್ಗೆಲ್ಲ ಹೋಗ್ಲಿಲ್ಲ ಅಂದ್ರೆ ಫ್ರಸ್ಟ್ರೇಟ್ ಆಗ್ಬಿಡ್ತೀವಿ. ಫಾರ್ ಟ್ರಿಪ್ ವಿ ಶುಡ್ ಗೋ. ಡೆಫಿನೆಟ್ಲಿ. ಬಟ್ ಅಲ್ಲೇ ಇರೋದು ಅಂದ್ರೆ ಹೌದು ಹೌದು, ಇಟ್ ಲುಕ್ಸ್ ನನಗೂ ಅಷ್ಟೇ. scary. ವಿಸಿಟಿಂಗ್ ಅಂದರೆ ಇಟ್ಸ್ ಅ Serious. ಡಿಫ್ರೆಂಟ್ ಸ್ಟೋರಿ. ಬಟ್ ಹ್ಮ್. ಅಲ್ಲೇ ಟು ಲಿವ್ ಟು ಡೈಲಿ ಬೇಸಿಸಲ್ಲಿ ಇರಬೇಕಂದ್ರೆ ರಿಯಾಲಿಟಿ ಹಿಟ್ ಆಗತ್ತೆ ಅವಾಗ. ಸೊ ಇಟ್ ವಾಸ್ ಡೆಸ್ಟಿನಿ. ಡೆಸ್ಟಿನಿ. ಐ ವಾಸ್ ಡೆಸ್ಟೈನ್ಡ್ ಟು ಗೋ ದೇರ್. ಏನು ಮಾಡೋಕ್ಕಾಗಲ್ಲ. ಸೊ ಮತ್ತೆ ನಿಮ್ಮ ಭೇಟಿ ಯಾವಾಗ? ನಿಮ್ಮ ಭೇಟಿ ಮನೇಲಿ ಏನು ಗೆಟ್ ಟುಗೆದರ್ ಏನು ಇಟ್ಕೋತಾ ಇಲ್ವ ಈ ಸಲ? ಪ್ಲಾನ್ ಮಾಡೋಣ. ವಾಪಸ್ ಹೋಗಕ್ ಮುಂಚೆ ಒಂದು ಓಕೆ, ನಮ್ಮ ಪ್ಯಾಟೆ ನಾವೆಲ್ಲ ಮಂದಿ ಒಟ್ಟಿಗೆ ಸೇರೋಣ. ಇನ್ನೊಂದ್ಸಲ ಒಂದಿಷ್ಟು ಕಾಡಿನ ಸ್ಟೋರಿಗಳನ್ನ ಆಚೆ ಓ, ಬರಲಿ. ಮತ್ತೆ ಶುರು ಮಾಡ್ಕೊಂಡ್ರೆ ಇವರು ನಿಲ್ಸಲ್ಲ. ಬಟ್ ಇಟ್ಸ್ ನೈಸ್ ಟು ಎಂಜಾಯ್ ವಿತ್ ಆಲ್ ಆಫ್ ಯು. ತುಂಬಾ ಟು ರೀಲಿವ್ ದೋಸ್ ಮೆಮರೀಸ್. ಇಟ್ಸ್ ವಂಡರ್ಫುಲ್. Yeah. ಅಂಡ್ ಥ್ಯಾಂಕ್ ಯು ಫಾರ್ ಡೂಯಿಂಗ್ ದಿಸ್ ರಮಾಮಣಿ ಅವ್ರು ಪಾಡ್ಕಾಸ್ಟ್ ಫಾರ್ ಮೀ. ರಮಾಮಣಿ ಅವ್ರು ತುಂಬಾ ಚೆನ್ನಾಗಿದ್ದಾರೆ, ಇನ್ನೂ ಅಷ್ಟೇ ಎನರ್ಜೆಟಿಕ್ ಆಗಿದ್ದಾರೆ. ಇನ್ನು ಟಚ್ ವುಡ್ ಒಳ್ಳೆ ಅಡುಗೆ,
ಒಳ್ಳೆ ಹಾ. ಸೈಡ್ಸು ಎಲ್ಲ ಮಾಡ್ಕೊಡ್ತಾ ಇರ್ತಾರೆ. ಅದಂತೂ ಕಡಿಮೆ ಇಲ್ಲ. ನಮ್ಮ ಮನೆಗೆ ಬಂದ್ರೆ ಗೊತ್ತಲ್ಲ, ಅವರು ಒಂಥರ ಅನ್ನಪೂರ್ಣೇಶ್ವರಿ. ಸೂಪರ್. ಯಾ ಯಾ ದಟ್ ವೇ ಮೈ ಡ್ಯಾಡ್ ಇಸ್ ಆಲ್ಸೋ ವೆರಿ ಯಾ ಚಿಲ್, ಸಪೋರ್ಟಿವ್. ಸೊ ಎಕ್ಸಾಕ್ಟ್ಲಿ. ಹಂಗಾಗಿ ಇಟ್ಸ್ ಬೇಗ ಇಟ್ಸ್ ಒಂದು ಗೆಟ್ ಟುಗೆದರ್ ಅರೇಂಜ್ ಮಾಡಿ ಮಾಡೋಣ, ಆಲ್ ವಿಲ್ ಡೆಫಿನೆಟ್ಲಿ. ಕೊಲಾಬ್ ಸೇರ್ಕೋಣ. ಎಸ್, ಖಂಡಿತ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಸೋ ಯು ಮಚ್. ಸೋ ಮಚ್. ನಾನು ಇಷ್ಟೊತ್ತು ತುಂಬ ನಮ್ಗೆ ಒಳ್ಳೆ ಒಂಥರ ಮಾತಾಡಿದೆ ಅಷ್ಟೇ, ಅಷ್ಟು ಒಳ್ಳೆನಲ್ಲ. ಗೊತ್ತು ಗೊತ್ತು, ಎಲ್ಲ ಗೊತ್ತು. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಫಾರ್ ಥ್ಯಾಂಕ್ ಯು ಸೊ ಮಚ್. ಕಮಿಂಗ್ ಟು ಮೈ ಥ್ಯಾಂಕ್ ಯು. ಶೋ, ಆ್ಯಂಡ್ ದಿಸ್ ಇಸ್ ಅ ವೆರಿ ಸ್ಮಾಲ್ ಗಿಫ್ಟ್ ಫಾರ್ ಯು. ಥ್ಯಾಂಕ್ ಯು. ಐ ಏನದು? ಹೋಪ್ ಯು ಲೈಕ್ ಇಟ್. ವಾವ್, ಸೋ ಸೂನ್. ಸರ್ಪ್ರೈಸ್. ಯಾ, ಐ ವಾಸ್ ಚೆನ್ನಾಗಿದೆ. ಥಿಂಕಿಂಗ್ ಏನು ಇಟ್ಸ್ ರಿಯಲಿ ಕ್ರಿಯೇಟಿವ್ ಆಗಿ ನೈಸ್. ಕೊಡ್ಬೋದು ಅಂತ, ಬಟ್ ಅಲ್ಲ, ಬ್ಯೂಟಿಫುಲ್. ಇಲ್ಲ, ಚೆನ್ನಾಗಿದೆ. ಐ ಲೈಕ್ ಇಟ್. ಒಂದು ನೆನಪಿನ ಕಾಣಿಕೆ. ಥ್ಯಾಂಕ್ ಯು. ಬಿಕಾಸ್ ಅಟ್ಲೀಸ್ಟ್ ಇದನ್ನ ಒಂದು ಮೆಮರಿ ಥರ ಇಟ್ಕೋಬೋದಲ್ಲ. ಯಾ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಸಪೋರ್ಟ್ ಆ್ಯಂಡ್ ಗುಡ್ ಆಲ್ವೇಸ್ ಲಕ್ ಟು ಆಲ್ವೇಸ್ ಆಲ್ ಫಾರ್ ಯು. ಯುವರ್ ಫ್ಯೂಚರ್ ಇನ್ನೂ ಎಂಡೆವರ್ಸ್. ಜಾಸ್ತಿ ಶೋಸ್ ಎಲ್ಲ ಮಾಡು. ಕನ್ನಡ ಎಲ್ಲ ಲ್ಯಾಂಗ್ವೇಜು, ಎಲ್ಲ ಪ್ಯಾನ್ ಇಂಡಿಯಾ ಎಲ್ಲ ಶೋಸ್ಗಳಾಗಲಿ ಸೂಪರ್ ಹಿಟ್ ಆಗಿದೆ.